ಎಲ್ಲರಿಗೂ ಶರಣು. ಹೊಸ ವರ್ಷ 2022ಗೆ ಎಲ್ರಿಗೂ ಸ್ವಾಗತ. ನಾವು ಹೊಸ ವರ್ಷವನ್ನು ಮತ್ತೆ ಕಾಯಕದಿಂದವೇ ಜೀವನ್ ಮುಕ್ತಿ ಸೀರೀಸ್ ಇಂದ ಶುರು ಮಾಡೋಣ. ಪ್ರವೀಣ್ ಅವರು ಆಲ್ರೆಡಿ 5 ಕಂತೆಗಳನ್ನ ಮುಗಿಸಿದ್ದಾರೆ. ಇವತ್ತು ರಿವಿಷನ್ ಆದ್ಮೇಲೆ 6ನೇ ಕಂತೆ ಹೇಳ್ತಾರೆ. ನಾವು ಹೊಸ ವರ್ಷದ ಇವತ್ತಿನ ಈ ಸೆಷನ್ ಅನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ನಾನು ಪರ ಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವಾವ ಕರ್ಮಗಳ ಮಾಡಿದಡೇನು, ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು. ನಿಮ್ಮಾಣೆ ಕೂಡಲ ಸಂಗಮ ದೇವ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಸ್ ಪರ್ ವಚನ ಸಂಪುಟ. ಐ ಡೂ ಅಗ್ರಿಕಲ್ಚರ್ so that I can worship Guru. I do business so that I can worship Linga. I serve others so that I can do Dasoha for Jangama. I know that whatever actions I perform, you will reward it. Whatever you give, I spend for you. Whatever I earn, I will add it to your wealth. ಕೂಡಲ ಸಂಗಮ ದೇವ. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸರಣಿಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಶೇರ್ ಆಗ್ತಿದೆ ಅಲ್ಲ, ಸ್ಲೈಡ್ ಕಾಣಿಸ್ತಿದೆ ಅಲ್ಲ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಮೊದಲನೆಯದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷದಲ್ಲಿ ಎಲ್ಲರಿಗೂ ಭಗವಂತ ಆಯುರಾರೋಗ್ಯ, ನೆಮ್ಮದಿ, ಸಂತೃಪ್ತಿಗಳೆಲ್ಲವನ್ನು ಕೊಟ್ಟು ಹರಸಲಿ ಅಂತ ಕೇಳಿಕೊಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಶುರು ಮಾಡಬಹುದು. ಕಾಯಕದಿಂದವೇ ಜೀವನ್ಮುಕ್ತಿ. ನಾವು ಕಳೆದ ವರ್ಷದಲ್ಲಿ ಈ ಒಂದು ಶೀರ್ಷಿಕೆಯಲ್ಲಿ ನಾವು ಸುಮಾರಷ್ಟು ಪ್ರವೇಶಿಕೆಯನ್ನ ನಾವು ಮುಗಿಸಿದ್ವಿ. ಇಂಟ್ರೊಡಕ್ಷನ್ ಆಗಿ ಒಂದಷ್ಟು ಕಾಯಕದ ಬಗ್ಗೆ ಕಾಯಕಕ್ಕೆ ಅಥವಾ ಕಾಯಕದ ಬಗ್ಗೆ ಮಾತನಾಡುವುದಕ್ಕೂ ಮುಂಚೆ ಅದಕ್ಕೆ ಒಂದಷ್ಟು ಪ್ರವೇಶಿಕೆಯಾಗಿ ಕರ್ಮವನ್ನ ಕುರಿತಾದಂತಹ ಚಿಂತನೆಯನ್ನ ನಾವು ನಡೆಸಿದ್ವಿ. ಕರ್ಮ ಅಂತಂದ್ರೆ ಏನು, ಆ ಕರ್ಮ ಸಿದ್ಧಾಂತ ಅಥವಾ ಕರ್ಮ ಥಿಯರಿ ಅನ್ನೋದೇನಿದೆ, ಮೋರ್ ಡ್ರಿವನ್ ಬೈ ದ ಕಾಸ್ ಅಂಡ್ ಎಫೆಕ್ಟ್, ಆ ಹೇತುವಾದ ದೃಷ್ಟಿಯಿಂದ ಕರ್ಮ ಥಿಯರಿ ಅಥವಾ ಕರ್ಮ ಸಿದ್ಧಾಂತ ಯಾತಕ್ಕಾಗಿ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ, ಅದರಲ್ಲಿ ಕರ್ಮ ಪ್ರಕಾರಗಳನ್ನೆಲ್ಲ ಯಾವ ರೀತಿ ನೋಡಿದ್ದಾರೆ, ಸಂಚಿತ, ಆಗಾಮಿ, ಪ್ರಾರಬ್ಧ ಕರ್ಮಗಳು, ಅವುಗಳ ಇತಿಮಿತಿಗಳೇನು, ಕರ್ಮ, ಅಕರ್ಮ, ವಿಕರ್ಮ, ಸತ್ವ, ರಜಸ್ಸು, ತಮಸ್ಸು, ಈ 3 ಕರ್ಮ ಪ್ರಕಾರಗಳನ್ನ ಬೇರೆ ಬೇರೆ ರೀತಿ ಎಲ್ಲ ನೋಡ್ಬೋದು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಯಾವ ರೀತಿ ವಿಂಗಡಣೆ ಮಾಡಬಹುದು, ಯಾವುದನ್ನ ಕೇಂದ್ರವಾಗಿಟ್ಟುಕೊಂಡು ವಿಂಗಡಣೆ ಮಾಡುವಂತಹದ್ದು. ಬೇಸ್ಡ್ ಆನ್ ಅ ಸರ್ಟೇನ್ ಫ್ಯಾಕ್ಟರ್, ಯು ಕ್ಯಾನ್ ಆಲ್ವೇಸ್ ಗ್ರೂಪ್ ಇನ್ ಆಲ್ ಡಿಫರೆಂಟ್ ವೇಸ್ ಡಿಪೆಂಡಿಂಗ್ ಆನ್ ವಾಟ್ ಈಸ್ ದ ಫೋಕಲ್ ಪಾಯಿಂಟ್. You can group in different ways. ಕರ್ಮ ಫಲವನ್ನ ಯಾವಾಗ, ಹೇಗೆ, ಎಲ್ಲಿ ನಮಗೆ ಅದು ಬಂದು ಸಲ್ಲುತ್ತೆ ಅನ್ನುವ ದೃಷ್ಟಿಯಿಂದ ಸಂಚಿತ, ಆಗಾಮಿ, ಪ್ರಾರಬ್ಧಗಳನ್ನ ನೋಡೋ ಹಾಗಿತ್ತು ಅಂತಂದ್ರೆ, ಕರ್ಮವನ್ನ ಮಾಡುವುದು, ಮಾಡದೇ ಇರುವುದು, ಇನ್ನೊಂದು ರೀತಿಯಲ್ಲಿ ಮಾಡುವಂತಹದ್ದು, ಹೇಗೆ ಮಾಡ್ತಾರೆ ಅನ್ನುವ ಒಂದು ದೃಷ್ಟಿಯಿಂದ ನೋಡುವಂಥದ್ದಾಯ್ತು ಅಂತಂದ್ರೆ ಕರ್ಮ ವಿಕರ್ಮಗಳನ್ನ. ಮತ್ತೆ ಆ ಕರ್ಮದ ಪ್ರಚೋದನೆ ಎಂಥದ್ದು, ಕರ್ಮವನ್ನ ಮಾಡಲಿಕ್ಕೆ ಇರತಕ್ಕಂತಹ ಆ ಒಂದು ಮೂಲಭೂತವಾದಂತಹ ಆಶಯ, ವಾಟ್ ಈಸ್ ಪ್ರಾಂಪ್ಟಿಂಗ್ ಯು ಟು ಅಂಡರ್ಟೇಕ್ ಅನ್ ಆಕ್ಷನ್, ಅ ಕರ್ಮ, ವಾಟ್ ಎವರ್ ಇಟ್ ಈಸ್ ದಟ್ ಯು ಡೂ. ಅಲ್ಲಿ ಸತ್ವ, ರಜಸ್ಸು, ತಮಸ್ಸುಗಳನ್ನ ನಾವು ನೋಡುತ್ತೀವಿ. ಅಷ್ಟು ಅಗಾಧವಾದಂತಹ, ಫ್ರಮ್ ಅ ಬ್ರಾಡ್ ಪರ್ಸ್ಪೆಕ್ಟಿವ್ ಆಫ್ ಎವ್ರಿ ಆಕ್ಟ್, we kind of also focused on what do we look at it from the perspective of vritti, employment, what we do to sustain, sustenance perspective in that. ಮತ್ತು ಸಮಾಜದಲ್ಲಿ ಅದರ ಬೇರೆ ಬೇರೆ ಮುಖಗಳೆಂತ,
ಆ ವೃತ್ತಿ ಮತ್ತು ಸಮಾಜದ ದೃಷ್ಟಿಯಿಂದ ನೋಡುವಾಗ ಭಾರತೀಯ ಪದ್ಧತಿನಲ್ಲಿ ಬಂದಂತಹ ವರ್ಣ ವಿಚಾರಗಳನ್ನ ನೋಡಿದ್ವಿ. ಯೂಶಲಿ ವರ್ಣಾಶ್ರಮ ಅಂತ ಅಂದಿರ್ತಾರೆ. ವರ್ಣ ಒಂದು ಆಯ್ತು ಅಂತಂದ್ರೆ ಆಶ್ರಮ ಇಸ್ ಅನದರ್ ಎಂಟಿಟಿ. ನಿಮಗೆ ಯಾವುದು ಬ್ರಹ್ಮಚರ್ಯ, ಗೃಹಸ್ಥ, ವೃದ್ಧಾಪ್ಯ, ವಾನಪ್ರಸ್ಥ ಅದೆಲ್ಲ ಬರುತ್ತಲ್ಲ, ಅದು ಆಶ್ರಮಗಳು. ವರ್ಣ ನಿಮಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆ ವೃತ್ತಿ ಮತ್ತು ಸಮಾಜದ ದೃಷ್ಟಿಯಿಂದ ಯಾವ ರೀತಿ ರೂಪುಗೊಂಡದ್ದು, ಅಲ್ಲಿಯೂ ಕೂಡ ಆಶ್ರಮ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಇದೆಲ್ಲವನ್ನ ಸೇರಿಸಿ ಕರ್ಮಾಧಿಕಾರ ಅನ್ನುವ ಒಂದು ದೃಷ್ಟಿಯಿಂದ ಕರ್ಮದ ಅಧಿಕಾರ ಯಾರಿಗುಂಟು, ಯಾರಿಗಿಲ್ಲ. ಕರ್ಮದ ಅನಧಿಕಾರ ಅಂತಂದ್ರೆ ಕರ್ಮ ಮಾಡದೆ ಕೈ ಕಟ್ಕೊಂಡು ಬೆಚ್ಚಕ್ ಕೂತಿರುವಂಥದ್ದಲ್ಲ. ಆ ಮಾಡತಕ್ಕಂತಹ ಕೆಲಸದಿಂದ ಬರತಕ್ಕಂತಹ ಫಲದ ಅಧಿಕಾರ ಯಾರಿಗೆ ಇಲ್ಲ ಅನ್ನುವ ದೃಷ್ಟಿ ಅಲ್ಲಿರುವಂಥದ್ದು. ಅದೇ ಒಂದು ಹಾದಿಯನ್ನ ಇನ್ನ ಒಂದಷ್ಟು, ಅದೇ ಒಂದು ಎಳೆಯನ್ನ ಇನ್ನ ಒಂದಷ್ಟು ಬೆಳೆಸಿಕೊಂಡು ಪುರುಷ ಪ್ರಯತ್ನ ಮತ್ತೆ ದೈವ ಸಂಕಲ್ಪವನ್ನ ಕುರಿತು ಕೂಡ ಯೋಚನೆ ಮಾಡಿ. ಫ್ರೀ ವಿಲ್, is there something called as free will, or is fate the ultimate? Is everything predetermined? If everything is predetermined, then how do we attribute meaning to our actions? Is everything predetermined? Is human effort or human will or the free will has no role to play? We discussed a little bit about that. We saw where all of these, the fate and all of that, where are their limitations? And what do we mean by free will? Swechhachara free will ಅದಲ್ಲ ಅನ್ನುವುದನ್ನು ಕೂಡ ನಾವು ನೋಡಿದ್ವಿ. Free will is not about pursuing wherever your mind is going to take you. ಸ್ವೇಚ್ಛಾಚಾರ ಫ್ರೀ ವಿಲ್ ಅನ್ನುವಂಥದ್ದಲ್ಲ. ಯಾವ ರೀತಿ ನಾವು ನಡ್ಕೊಳ್ತೇವೆ, ಅದರ ಪ್ರಚೋದನೆ ಎಲ್ಲಿಂದ ಬರ್ತಾ ಇರುವಂಥದ್ದು. ಅಟ್ ಯೋರ್ ಇಂಟೆಂಟ್ ಲೆವೆಲ್, ಭಾವಶುದ್ಧಿ 4 ಆಯಾಮಗಳನ್ನ ನಾವು ಅಲ್ಲಿ ಅತ್ಯಂತ ಸ್ಥೂಲವಾಗಿ ನಾವು ಪರಿಚಯಿಸಿದ್ದದ್ದು. ಭಾವಶುದ್ಧ, ಸತ್ಯಶುದ್ಧ, ಜ್ಞಾನ ಶುದ್ಧ, ಚಿತ್ತಶುದ್ಧ. ಆ ಒಂದು ಫಿಲ್ಟರಿಂಗ್ ಮೆಕ್ಯಾನಿಸಮ್ ನಿಂದ ಆಗಿ ಬಂದ ನಂತರ ಮಾಡುವಂಥದ್ದಾಗುತ್ತಲ್ಲ, ದಟ್ ಯು ಆರ್ ಎಕ್ಸಸೈಸಿಂಗ್ that free will. How you can transcend the bondages of karma. ಮತ್ತೆ ಅದಕ್ಕೆ ಸಾಧನಗಳಾಗಿ ನಮಗೆ ಬರುವಂಥದ್ದು ಯಾವುದು? ನಮಗೆ ಇರತಕ್ಕಂತಹ ಸಾಧನಗಳನ್ನೇ ನಾವು ಚೆನ್ನಾಗಿಯೂ ಉಪಯೋಗಿಸ್ಕೋಬಹುದು, ಪ್ರತಿಕೂಲವಾಗಿಯೂ ಉಪಯೋಗಿಸ್ಕೋಬಹುದು. ಅನುಕೂಲಕರವಾಗಿಯೂ ಮಾಡ್ಕೋಬಹುದು, ಪ್ರತಿಕೂಲಕರವಾಗಿಯೂ ಮಾಡ್ಕೋಬಹುದು. ಯಾವುದಿದೆ? ದೇಹ, ಇಂದ್ರಿಯಗಳು, ದೇಹಭೂತವಾಗಿರತಕ್ಕಂತಹ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅವುಗಳ ಚೇಷ್ಟೆಗಳೆಂಥದ್ದು. ಮತ್ತೆ ಇನ್ನ ಸೂಕ್ಷ್ಮ ತರದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವುಗಳು ಹೇಗೆ ಆಡಿಸುತ್ತೆ ಅಂತರಂಗ ಚತುಷ್ಟಯ ಸಮನ್ವಿತವಾಗಿ. ಈ ಎಲ್ಲವುಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಅಂದ್ರೆ ಕರ್ಮ ಪ್ರಕಾರ, ಅದರ ಸಾಧ್ಯತೆ ಬಾಧ್ಯತೆಗಳೇನು, ಅದರ ಇತಿಮಿತಿಗಳೆಂಥದ್ದು. To what extent at a gross level you can depend on this aspect of cause and effect.
And where does it fail? Where does it fall apart? And how do you transcend it by changing your perspective? Acting is inevitable. By acting, I don't mean to say the process of like what an actor does, but indulging in action is inevitable. ಭಗವದ್ಗೀತೆನಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳುವಂತದ್ದು. ಕರ್ಮ ಮಾಡದೆ ಯಾರೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೆ ಬಂಧ, ಕರ್ಮ ಬಂಧ ಅನ್ನುವಂಥದ್ದು ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲವೇ? That is also not true. You can. So how do we do that? What tools and what equipments do we have? We have this body. We have what is inside of us, our mind, our thoughts, our intentions, the motivations, at a very subtle form. So how do we use what we have to overcome the limitations that we have imposed on ourselves? ಈ ಇಷ್ಟು ದೃಷ್ಟಿಯನ್ನ ನಾವು ಇದುವರೆಗೂ ನೋಡ್ಕೊಳ್ತಾ ಬಂದ್ವಿ. ಈ ಪ್ರವೇಶಿಕೆಯನ್ನ ಮುಗಿಸಿ ಇನ್ನು ಮುಂದೆ ನಾವು ಕಾಯಕದ ಕಡೆಗೇನೆ ತಿರುಗುವುದು ಅಂತ ಅನ್ಕೊಂಡಿರುವಂಥದ್ದು. ಸೊ ಇವತ್ತು ಕಾಯಕವನ್ನ ಕುರಿತಾಗಿ ಒಂದಷ್ಟು ಚಿಂತನ ಮನನಗಳನ್ನ ಮಾಡಿಕೊಳ್ಳುವ ಅಂತ ಅನ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಲೈಕ್ ಪ್ರಿವ್ಯೂ ತರ ನಾನು ಯಾವ ರೀತಿ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನುವ ಒಂದು ಆ ಚಿಂತನೆಯ ಎಳೆಯನ್ನ ನಿಮ್ ಮುಂದೆ ತೆರೆದಿಡ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಮುಂದಿನ 2 ಸಂಚಿಕೆಗಳು ಕಾಯಕವನ್ನ ಕುರಿತಾಗಿನೇ ನಾವು ಯೋಚನೆ ಮಾಡುವುದಾಗುತ್ತೆ. ಆ ನಂತರದಲ್ಲಿ ಅವಿನಾಭಾವವಾಗಿ ಜೋಡಿ, like 2 faces of the same coin that go hand in hand. You cannot talk about one without talking about the other. They are so interconnected. ವಾಗರ್ಥಾವಿವ ಸಂಪೃಕ್ತವು ಅಂತ ಹೇಳೋ ಹಾಗೆ. ಕಾಯಕ ದಾಸೋಹ. ದಾಸೋಹವನ್ನ ಬಿಟ್ಟು ಕಾಯಕವಿಲ್ಲ, ಕಾಯಕವನ್ನ ಬಿಟ್ಟು ದಾಸೋಹವಿಲ್ಲ. ಕಾಯಕ ಮಾಡದೆ ದಾಸೋಹ ಮಾಡ್ತೀನಿ ಅಂತ ಹೇಳಲಿಕ್ಕೂ ಸಾಧ್ಯವಾಗುವುದಿಲ್ಲ. ದಾಸೋಹ ಮಾಡದೆ ನಾನು ಬರೀ ಕಾಯಕದಲ್ಲಿ ಇರ್ತೇನೆ ಅನ್ನುವುದು ಕೂಡ ಆಗುವಂಥದ್ದಲ್ಲ. ಎರಡೂ ಅವಿನಾಭಾವವಾಗಿ ಬೆರೆತು ಸೇರಿರುವಂತಹ ಆ ದಾಸೋಹವನ್ನ ಕುರಿತಾಗಿಯೂ ಕೂಡ ಒಂದಷ್ಟು ಚಿಂತನೆಯನ್ನ ಮಾಡುವುದಾಗುತ್ತೆ. ಅದಕ್ಕೊಂದೆರಡು ಸರಣಿಗಳು, 2 ಸೆಷನ್ಸ್ ಅಂತ ಅನ್ಕೊಂಡಿರೋದು. ಎಷ್ಟು ಅಗಾಧವಾಗಿದೆ, ಎಷ್ಟು ಆಳವಾಗಿದೆ ಅಂತಂದ್ರೆ ಅದನ್ನ 2 ಸೆಷನ್ ಅಲ್ಲಿ ಮುಗಿಸುವಂತ ಪ್ರಮೇಯ ಆಗುವಂಥದ್ದಲ್ಲ. ಬಟ್ ಯಾತಕ್ಕಾಗಿ ಒಂದಷ್ಟು ಲಿಮಿಟೇಷನ್ಸ್, ಒಂದು ಪಾಯಿಂಟ್ ಅಂತ, ಒಂದು ಮೈಲ್ ಸ್ಟೋನ್ ಅಂತ ಇಟ್ಕೊಂಡಿರೋದು ಯಾತಕ್ಕೆ ಅಂತಂದ್ರೆ, ಮುಂದೆ ಇದನ್ನೇ ಇಡೀ ಈ ಕಾಯಕದಿಂದವೇ ಜೀವನ್ಮುಕ್ತಿನಲ್ಲಿ ನಾವು ಪೂರ್ತಿಯಾಗಿ ನಾವು ನೋಡ್ಕೊಂಡು ಬರುವಂತಹದ್ದೇ ಇದು. ಇಡೀ ಸರಣಿನಲ್ಲಿ ನಾವು ಪದೇ 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 ಇದನ್ನೇ ಕವರ್ ಮಾಡ್ತಾ ಇರೋದ್ರಿಂದಾಗಿ ಹೆಚ್ಚಾಗಿ ಆಮೇಲೆ ಹಾಡಿದ್ದೇ ಹಾಡೋ ಕಿಸ್ಪಾಯ್ ದಾಸ ಅಂತಂದ್ರೆ ಹೇಳಿದ್ದೇ ಹೇಳ್ತಾ ಇದಾರೆ, ಹೇಳಿದ್ದೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಾರ್ದಲ್ಲ. ಸೊ ಅದಕ್ಕಾಗಿ ಒಂದು ಲಿಮಿಟ್ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ನಾವು ಓಡಿಸ್ತಿರ್ತೇನೆ ಅಲ್ವೇ. 1-2 ಸರಣಿಗಳು ಕಾಯಕದ ಚಿಂತನೆ, 1-2 ಸರಣಿಗಳು ದಾಸೋಹದ ಚಿಂತನೆ. ನಂತರ ಕಾಯಕ ಮತ್ತೆ ದಾಸೋಹ ಒಂದು ಸಾಮಾಜಿಕ ದೃಷ್ಟಿಯಿಂದ ನೋಡುವಂಥದ್ದು. ಬರೇ ಸಾಮಾಜಿಕ, ಅದಕ್ಕೆ ಆಧ್ಯಾತ್ಮಿಕ ಇಲ್ಲವೇ. ಇಡೀ ನಾವು ಯಾವಾಗ 2020 ಇಂದ ಶುರುವಾಗಿ ಇದುವರೆಗೂ ನಡ್ಕೊಂಡು ಬರ್ತಾ ಇರುವಂತದ್ದು ಆಗ್ಲೇ ನಂಬಿಕಾಗ್ತಾ ಇಲ್ಲ. 2 ವರ್ಷ ಮುಗ್ಲಿಕ್ಕೆ ಬರ್ತಾ ಇದೆ. ಇಡೀ ಆಯಾಮದ ಚೌಕಟ್ಟು, ಅದರ ಫೌಂಡೇಶನ್, ತಳಹದಿ, ಅದರ ಆವರಣ ಪ್ರತಿಯೊಂದು ಆಧ್ಯಾತ್ಮ. All of that is rooted, it is surrounded, it is encompassed, the foundation, everything is fundamentally from a core, 'core, 'spiritual' angle. 'spiritual' 'angle'. 'spiritual' 'angle' 'spiritual' 'angle'. 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 'sp
But there is a very important socio-economic perspective that everyone keeps talking about when it comes to Kayaka and Dasoha. So ಹಾಗಾಗಿ ಕಾಯಕ ಮತ್ತೆ ದಾಸೋಹ ಇವೆರಡನ್ನ ಒಂದು ಸಾಮಾಜಿಕ ದೃಷ್ಟಿಕೋನದಿಂದ ನಾವು ಅದನ್ನ ನೋಡುವಂತಹದ್ದು. ಈಗಿನ ಪರಿಸ್ಥಿತಿಯಲ್ಲಿ ಇನ್ ದ ಕರೆಂಟ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಇವುಗಳ ಸಾಧ್ಯತೆ ಬಾಧ್ಯತೆಗಳು ಏನು ಅನ್ನುವಂಥದ್ದನ್ನು ಕೂಡ ಕುರಿತು ಚಿಂತನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಂದ್ರೆ, ಯಾವ ದೃಷ್ಟಿ ಇತ್ತು, ನಾ ಯಾವಾಗಲೂ ಹೇಳೋ ಹಾಗೆ ಆಚರಣೆಯ ಹಂತಕ್ಕೆ ನಾವು ಇದನ್ನ ತೆಗೆದುಕೊಂಡು ಬರುವಾಗ ಆಚರಣೆ ಅಂತದ್ದು ಯಾವಾಗಲೂ ಕೂಡ ದೇಶ ಕಾಲಗಳಿಗೆ ಒಳಪಟ್ಟಿರುವಂಥದ್ದು. The implementation or the way you try to act on all of these things is governed by a space and time. Where are you and at what time? 12th century ನಲ್ಲಿ ಏನ್ ಮಾಡ್ಕೋತಾ ಬರ್ತಾ ಇದ್ರು ಕರ್ನಾಟಕದಲ್ಲಿ, ಅದನ್ನ 21st century ನಲ್ಲಿ US ಆಗ್ಲಿ ಕೆನಡಾ ಆಗ್ಲಿ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಕೂತ್ಕೊಂಡು, ಅಥವಾ ಈಗಿನ ಕರ್ನಾಟಕದಲ್ಲೇನೆ US ಕೆನಡಾದೂನು ಬಿಟ್ಬಿಡೋಣ, ಈಗಿನ ಕರ್ನಾಟಕದಲ್ಲೇನೆ ಎಷ್ಟರ ಮಟ್ಟಿಗೆ ಅದರ ಒಂದು ಸಂದೇಶವನ್ನ ನಾವು ಅಳವಡಿಸಿಕೊಳ್ಳಬಹುದು, ಸಾಕಾರಗೊಳಿಸಿಕೊಳ್ಳಬಹುದು ಅನ್ನುವುದನ್ನ ಕುರಿತಾಗಿ ಒಂದಷ್ಟು ಚಿಂತನೆಯನ್ನ ಮಾಡಿಕೊಂಡು ನಂತರದಲ್ಲಿ ನಾವು ಮತ್ತೆ ಶೂನ್ಯ ಸಂಪಾದನೆಯ ಕಡೆಗೇನೆ ತಿರುಗುವಂಥದ್ದನ್ನ ಇಟ್ಕೊಂಡಿದ್ದೇವೆ. ಯಾಕೆಂದ್ರೆ ಅದೃಷ್ಟವಶಾತ್ ನಮಗೆ 4ನೆಯ ಶೂನ್ಯ ಸಂಪಾದನೆ, ಸಿದ್ಧವೀರಣ್ಣೊಡೆಯರ ಶೂನ್ಯ ಸಂಪಾದನೆ ನಮಗೀಗ ಸಿಕ್ಕಿರೋದ್ರಿಂದಾಗಿ ಅದರಲ್ಲಿ ಬಂದಿರತಕ್ಕಂತಹ ಹೆಚ್ಚಿನ ಸಂಪಾದನೆಗಳು ಇನಿಷಿಯಲಿ ನುಡಿಯ ಚಂದಯ್ಯನವರ ಸಂಪಾದನೆ ಅಂತ ಮಾತ್ರ ಅನ್ಕೊಂಡಿದ್ದದ್ದು. ಆದ್ರೆ ಈ 3 ತಿಂಗಳು 4-5 ತಿಂಗಳು ಬ್ರೇಕ್ ಆಯ್ತಲ್ಲ, ಅವಾಗ ಯೂಶಲಿ ಅದೇ ಇಷ್ಟೊಂದೆಲ್ಲ ಟೈಮ್ ಸಿಕ್ಬಿಡ್ತು ಅಂದ್ರೆ ತಲೆನಲ್ಲಿ ಹುಳ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಅದ್ ಕೊರ್ದು ಬರೇ ನುಲಿಯ ಚಂದಯ್ಯನವ್ರು ಮಾತ್ರ ಯಾತಕ್ಕೆ, ಇನ್ನೊಂದಷ್ಟು ಮೂಳಿಗೆ ಮಾರಯ್ಯ, ಆಯ್ದಕ್ಕಿ ಮಾರಯ್ಯಗಳ ಸಂಪಾದನೆಗಳನ್ನು ಕೂಡ ಮಾಡಬಹುದು. ಯಾಕೆಂದ್ರೆ ಕಾಯಕವನ್ನ ಕುರಿತಾದಂತಹ ಚಿಂತನೆ, ವಿವೇಚನೆ, ಮನನ, ಮಂಥನ ಪ್ರತಿಯೊಂದು ಈ ಎಲ್ಲದರಲ್ಲಿಯೂ ಹಾಸುಹೊಕ್ಕಾಗಿರುವಂಥದ್ದು. ಸೊ ಹಾಗಾಗಿ ಹೆಚ್ಚಿನ ಸಂಪಾದನೆಗಳಲ್ಲಿ ಮೂಳಿಗೆ ಮಾರಯ್ಯನವ್ರದ್ದು, ಆಯ್ದಕ್ಕಿ ಮಾರಯ್ಯ, ನುಲಿಯ ಚಂದಯ್ಯನವರ ಸಂಪಾದನೆಗಳನ್ನ ಅದನ್ನು ಕೂಡ ಮಾಡುವ ಅಂತ ಅನ್ಕೊಂಡು ಅವುಗಳ ಕೊನೆಯಲ್ಲಿ ಅವುಗಳನ್ನ ಒಂದು ಹಂತಕ್ಕೆ ಮುಟ್ಟಿಸಿದ ನಂತರ ಇದರ ಈ ಇಡೀ ಒಂದು ಸರಣಿಯ ಪರಿಸಮಾಪ್ತಿ ಆಗಿ ಹೋಗುತ್ತೆ. ಅಲ್ಲಿಗೆ ನಮ್ಮ ಕಾಯಕದಿಂದವೇ ಜೀವನ್ ಮುಕ್ತಿ ಮುಗಿಯುತ್ತೆ. ಮುಂದಿನ 2 ಏನ್ ಇಟ್ಕೊಂಡಿದೆ ಅದು ದಿಸ್ ಇಸ್ ಟ್ರೀಟೆಡ್ ಆಸ್ ಅ ವಿಶ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಈಗ್ಲಿಂದಾನೇ ಅಯ್ಯೋ ಇಷ್ಟೊಂದು ಸಿಲೆಬಸ್ ಅಂತ ಅನ್ಕೊಂಡು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬಿಡಿ. Because there is the aspect of ಜ್ಞಾನ. 3 ಆಯಾಮಗಳನ್ನ ನಾವು ಇಟ್ಕೊಂಡಿದ್ವಿ ಅಲ್ವಾ? ಜ್ಞಾನ, ಭಕ್ತಿ, ಕರ್ಮ. ಕಾಯಕದಿಂದವೇ ಜೀವನ್ ಮುಕ್ತಿ ಕರ್ಮದ ಒಂದು ದೃಷ್ಟಿಯಿಂದ ತೆಗೆದುಕೊಂಡು ಹೋಗ್ತಾ ಇದ್ರೆ, ಅರಿವೇ ಗುರು ಅನ್ನುವಂಥ ಒಂದು ಸರಣಿಯಲ್ಲಿ ಜ್ಞಾನದ ದೃಷ್ಟಿಯಿಂದ ನಾವು ಇದೆಲ್ಲವನ್ನ ವಿವೇಚಿಸೋದಾಗುತ್ತೆ ಅಂತ ಅನ್ಕೊಂಡಿರುವಂಥದ್ದು. ಅದರಲ್ಲಿ ಮತ್ತೆ ಈ ಒಂದು 4ನೆಯ ಶೂನ್ಯ ಸಂಪಾದನೆ ಸಿಕ್ಕಿರೋದ್ರಿಂದಾಗಿ ಅಂದ್ರೆ ಸಿಕ್ಕಿ ಸುಮಾರು ವರ್ಷಗಳ ನಮ್ಮ ಕೈಗೆ ಬಂದಿರೋದ್ರಿಂದಾಗಿ ಅದರಲ್ಲಿಯೂ ಕೂಡ ದಾದಾ ಅವರು ಹಿಂದಿನ ಸಂಚಿಕೆಯಲ್ಲೇ ಶೂನ್ಯ ಸಂಪಾದನೆಯನ್ನ ಮುಗಿಸುವಂತ ಸಮಯದಲ್ಲಿ ಅಕ್ಕಮಹಾದೇವಿ ಅವರ ಸಂಪಾದನೆ ಇನ್ನ ಕವರ್ ಮಾಡ್ಬೇಕಿತ್ತಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಮೊದಲನೆಯ ಶೂನ್ಯ ಸಂಪಾದನೆ ಶಿವಗಣ ಪ್ರಸಾದಿ ಮಹದೇವಯ್ಯನವ್ರದನ್ನ ತಗೊಂಡಿದ್ದರಿಂದ ಅದರಲ್ಲಿ ಬಂದ ಅಷ್ಟು ಅಕ್ಕಮಹಾದೇವಿಯವರ ಸಂಪಾದನೆಯಲ್ಲಿ ಇದ್ದಂತಹ ವಚನಗಳೆಲ್ಲವನ್ನ ನಾವು ಕವರ್ ಮಾಡಿದ್ವಿ. ಸಿದ್ಧವೀರಣ್ಣೊಡೆಯರ ಸಂಪಾದನೆಯಲ್ಲಿ ಸಂದೇಶಕ್ಕೆ ಯಾವುದೇ ಚ್ಯುತಿ ಇಲ್ಲ. ನೀವು ಶಿವಗಣ ಪ್ರಸಾದಿ ಮಹದೇವಯ್ಯನವರ ಮೊದಲನೇ ಶೂನ್ಯ ಸಂಪಾದನೆ, 4ನೇ ಶೂನ್ಯ ಸಂಪಾದನೆ, ಅಕ್ಕಮಹಾದೇವಿಯವರ ಸಂಪಾದನೆಯನ್ನೇ ನಾವು ನೋಡೋ ಹಾಗಿತ್ತು ಅಂತಂದ್ರೆ ಅದರಲ್ಲಿ ಆ ಮೂಲಭೂತವಾದಂತಹ ಸಂದೇಶ ಏನಿದೆ, ದ ಫಂಡಮೆಂಟಲ್ ಮೆಸೇಜ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಆದರೆ 4ನೆಯ ಶೂನ್ಯ ಸಂಪಾದನೆಯಲ್ಲಿ ಗಾತ್ರದಲ್ಲಿ ಮತ್ತೆ
ಆ ಒಂದು ಪ್ರಖರತೆ ಇರುತ್ತಲ್ಲ, ದ ಇಂಟೆನ್ಸಿಟಿ ಆಫ್ ದ ಡೈಲಾಗ್ ಬಿಟ್ವೀನ್ ಅಲ್ಲಮ ಅಂಡ್ ಅಕ್ಕಮಹಾದೇವಿ ಹೆಚ್ಚಿನದಾದಂತ. ಶಿವಗಣಪ್ರಸಾದಿ ಮಹದೇವಯ್ಯನವರು ಯಾವ ಕಾಲದಲ್ಲಿ ಈ ಸಂಪಾದನೆ, ಈ ಶೂನ್ಯ ಸಂಪಾದನೆ ಎಂಬತಕ್ಕಂತಹ ಒಂದು ಕೃತಿಯನ್ನ ಕುರಿತು ಚಿಂತನೆ ಮಾಡಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟಿದ್ದರೋ, ಆಗ ಅವರ ಕಾಲಕ್ಕೆ ಲಭ್ಯವಾಗಿದ್ದಂತಹ ಒಂದಷ್ಟು ವಚನಗಳನ್ನೆಲ್ಲ ಏನು ಕ್ರೋಢೀಕರಿಸಿ ಇದರಲ್ಲಿ ಹೊಂದಿಸಿದ್ರೋ, ಅದಕ್ಕಿಂತ ಹೆಚ್ಚಿನಷ್ಟು ವಚನಗಳು ಕಾಲಾಂತರದಲ್ಲಿ ಸಿದ್ಧವೀರಣ್ಣೊಡೆಯರಿಗೆ ಸಿಕ್ಕಿದೆ. ಹಾಗಾಗಿ ಅವರು ಆ ಗಾತ್ರದ ಆ ಪ್ರಮಾಣದ ಹೆಚ್ಚಳಕ್ಕೂ ಪ್ರಖರತೆಯ ಹೆಚ್ಚಳಕ್ಕೂ ಕೂಡ ಸುಮ್ಮನೆ ಸಿಕ್ತು ಅಂತ ಸಿಕ್ಕಿದ್ದನ್ನೆಲ್ಲಾನು ಕೂಡ ಹಾಕಿಲ್ಲ ಅದರಲ್ಲಿ. Amazing that exchange is the epitome of Jnana and Vairagya. So we will revisit that in Arive Guru. And finally, all of this, they always intermingle. ಕಾಯಕ ಅಂದ ಮಾತ್ರಕ್ಕೆ ಜ್ಞಾನ ಭಕ್ತಿ ಸೇರಿಲ್ಲ ಅಂತಲ್ಲ, ಜ್ಞಾನ ಅಂದ ಮಾತ್ರಕ್ಕೆ ಭಕ್ತಿ ಕಾಯಕ ಸೇರಿಲ್ಲ ಅಂತಲ್ಲ. They all intermingle. But ultimately what we have thought is that the third point is going to be about bhakti. And ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರೇ ಇರುವಂತದ್ರಿಂದಾಗಿ ಟೈಮ್ ಪರ್ಮಿಟಿಂಗ್ ಶೂನ್ಯ ಸಂಪಾದನೆ ಅಂತೂ ಮುಗಿದಿರತ್ತೆ ಪೂರ್ತಿ. ಹೆಚ್ಚಿನ ಸಂಪಾದನೆಗಳನ್ನು ಕೂಡ ನಾವು ಮುಗಿಸಿರ್ತೀವಿ. ಹೊಸದಾಗಿ ಸಾಹಿತ್ಯಾತ್ಮಕ ದೃಷ್ಟಿಯಿಂದಾನೂ ಕೂಡ ಮತ್ತೆ ತತ್ವ ದೃಷ್ಟಿಯಿಂದಾನೂ ಕೂಡ ಎರಡಕ್ಕೂ ಕೂಡ ಹೊಂದುತ್ತೆ ಅನ್ನುವ ನಿಟ್ಟಿನಲ್ಲಿ ಅನ್ಕೊಂಡಿರೋದೇನು ಅಂತಂದ್ರೆ, ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣವನ್ನ ಇಟ್ಟುಕೊಂಡು ನಾವು ಆ ಭಕ್ತಿಯ ಕುರಿತಾದಂತಹ ಚಿಂತನೆಯನ್ನ, ಮಂಥನವನ್ನ, ಮನನವನ್ನ ಮಾಡಬಹುದು ಅನ್ನುವ ಒಂದು ಆಶಯ. ಇದಿಷ್ಟು ಇಟ್ಸ್ ಅ ಬ್ಲೂ ಪ್ರಿಂಟ್, ಲೈಕ್ ಅ ನ್ಯೂ ಇಯರ್ ರೆಸಲ್ಯೂಷನ್. ದಿಸ್ ಇಸ್ ವಾಟ್ ಇಸ್ ಲೈಕ್ ಅ ಹೈ ಲೆವೆಲ್ ಥಾಟ್ ದಟ್ ಇಸ್ ದೇರ್. ರೆಸಲ್ಯೂಷನ್ಸ್ ತರ ಎಷ್ಟರ ಮಟ್ಟಿಗೆ ಸಾಕಾರವಾಗುತ್ತೆ, ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಹೇಳಲಿಕ್ಕಿಲ್ಲ. ಬಟ್ ಅಟ್ ಲೀಸ್ಟ್ ದಟ್ಸ್ ಅ ಡಿಸೈರ್, ದಟ್ಸ್ ಅ ಹೋಪ್ ಅಂಡ್ ಅ ಪ್ರೇಯರ್ ದಟ್ I want to just put out, and we will see how far we will go and what we can do. But I think that is going to be a beautiful journey to embark on together. So ishtu ಯಾವುದನ್ನ ನಾವು ಇದುವರೆಗೂ ಮಾಡಿದ್ದೇವೆ, ಇನ್ನು ಮುಂದೆ ಏನೇನು ಮಾಡುವ ಸಾಧ್ಯತೆಗಳು ಉಂಟು, ಇದೆಷ್ಟೆಲ್ಲವನ್ನ ಹೇಳಿ ಇನ್ನ ನಾವು ಕಾಯಕದ ಕಡೆಗೇನೆ ತಿರುಗೋ ಹಾಗಿತ್ತು ಅಂತಂದ್ರೆ, ಇವತ್ತಿನಿಂದ ಕಾಯಕದಿಂದವೇ ಜೀವನ್ಮುಕ್ತಿ ಈ ವಿಷಯವನ್ನ ಕುರಿತಾಗಿ ಯೋಚನೆ ಮಾಡುವಾಗ ಮೊದಲು ನಾವು ತೆಗೆದುಕೊಳ್ಳುವಂತಹದ್ದು ಜೀವನ್ಮುಕ್ತಿ. ಜೀವನ್ಮುಕ್ತಿ ಅಂತಂದ್ರೆ ಏನು? ಶೂನ್ಯ ಸಂಪಾದನೆಯಿಂದಾನೂ ಕೂಡ ನಾವು ಇದನ್ನ ಪದೇ ಪದೇ ನೋಡ್ತಾ ಬಂದಿದ್ದೇವೆ, ಕೇಳ್ತಾ ಬಂದಿದ್ದೇವೆ. ಮತ್ತೆ ಅದನ್ನೇ ಹೇಳಬೇಕು ಅಂತಂದ್ರೆ, ಈಗ ಈ ಜನ್ಮದಲ್ಲಿಯೇ, ಈ ಜೀವಿತಾವಧಿಯಲ್ಲಿಯೇ ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಕಾಣುವಂಥದ್ದು. ಜೀವನ್ಮುಕ್ತನ ಲಕ್ಷಣ ಏನು? ವಾಟ್ ಈಸ್ ದ ಟ್ರೂ essence of being liberated is someone who is very, very, very at peace. We all have those moments when we are at peace with ourselves. But those moments are short-living. It is like a water bubble. ಒಂದು ಸ್ವಲ್ಪ ಗಾಳಿಯ ವ್ಯತ್ಯಯವಾಗಲಿ, ಏನೋ ಒಂದು ಬಿತ್ತು, ಏನೋ ಒಂದು ಆಯ್ತು, ಒಂದು ತಕ್ಷಣ ಪಟ್ಟಂತ ಹೊಡೆದು ಹೋಗುತ್ತೆ. ಅದು ಆ ನೀರಿನ ಗುಳ್ಳೆಯಂತಿರದೆ
ಶಾಶ್ವತವಾಗಿ ಸದಾ ಕಾಲ ಇರುವಂತಹ ಆ ನೆಮ್ಮದಿಯ ಮನಸ್ಥಿತಿ ಇದೆಯಲ್ಲ, ಅದು ಜೀವನ್ಮುಕ್ತನ ಲಕ್ಷಣ. That is one of the key attributes of someone who is truly liberated, because there are fearlessness, maybe one thing, but what does all of that lead to? All of that leads to peace, equanimity. That is what is more blissful than being so much at peace that nothing is going to disturb, that nothing can shake you. ಈ ಜೀವನ್ ಮುಕ್ತಿಗೆ ಬೇಕಿರುವಂತದ್ದೇನು ಅನ್ನುವ ಪ್ರಶ್ನೆ. At a very gross level, we can talk about two aspects. ಜೀವನ್ ಮುಕ್ತಿಗೆ ಬೇಕಿರುವಂತದ್ದು ಬಹಳ ಸುಲಭವಾಗಿ, ತುಂಬಾ ಸಹಜವಾಗಿ, ಸುಲಭವಾಗಿ ಬಸವಣ್ಣನವರು ಹೇಳಿರುವ ರೀತಿನಲ್ಲೇ ನೋಡೋ ಹಾಗಿತ್ತು ಅಂತಂದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಎರಡು ಆಯಾಮಗಳು. In the management concepts, we usually talk about MISI ಅಂತಂದ್ಬಿಟ್ಟು, mutually exclusive and exhaustive ಅಂತಂದ್ಬಿಟ್ಟು, MISI, yeah, collectively exhaustive, mutually exclusive, collectively exhaustive. So when you kind of like classify, it has to be as broad as possible so that you cover everything between the two. Antaranga, bahiranga. ಒಳಗಿನ ಪ್ರಪಂಚ ಒಂದುಂಟು, ಹೊರಗಿನ ಪ್ರಪಂಚ ಒಂದುಂಟು. ನಾನು ನೆಮ್ಮದಿಯಾಗಿ ಯಾವಾಗ ಇರಲಿಕ್ಕೆ ಆಗುತ್ತೆ, ಯಾವಾಗ ಸಾಧ್ಯ? ಆ ಸದಾ ಶಾಂತ, ನೆಮ್ಮದಿ, ಸಂತೋಷ ಭರಿತವಾದಂತಹ ಮನಸ್ಥಿತಿಯಲ್ಲಿ ವಿಚಲಿತನಾಗದೆ ಇರುವಂತದ್ದಕ್ಕೆ ಏನು ಬೇಕು? ಪ್ರತಿಯೊಬ್ಬರಿಗೂ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇರತಕ್ಕಂತಹ ಆಯಾಮಗಳು ಯಾವುದು? ಎರಡು. ನಮ್ಮ ಒಳಗಿನ ಪ್ರಪಂಚ ಒಂದು, ನಮ್ಮ ಹೊರಗಿನ ಪ್ರಪಂಚ ಒಂದು. ಎಷ್ಟೋ ಬಾರಿ ನಾವು ನಮ್ಮ ಹೊರಗಿನ ಪ್ರಪಂಚಕ್ಕೆ ತುಂಬಾ ನೆಮ್ಮದಿಯಾಗಿ ಕಾಣಿಸ್ತೇವೆ. ಅಯ್ಯೋ, ಅವ್ರಂತೂ ಯಾವಾಗ್ಲೂ ನಗ್ತಾ ಇರ್ತಾರಪ್ಪ, ಏನು ಚಿಂತೆ ಇಲ್ಲ, ಅವ್ರಿಗಂತೂ ನೆಮ್ಮದಿಯಾಗಿದ್ದಾರೆ. ಎಷ್ಟು ಜನರನ್ನ ನಾವು ನೋಡಿ ಆತರ ಅನ್ಕೊಳ್ಳೋದಿಲ್ಲ. ಅವ್ರಿಗೇನ್ ಚಿಂತೆ ಇದೆ, ಅವ್ರಿಗೇನ್ ಕೊರತೆ ಇದೆ, ಎಲ್ಲ ಆರಾಮಾಗಿದ್ದಾರೆ, ಇರಬೇಕು, ಅವರು ಆರಾಮಾಗಿರಬೇಕು. ಯಾಕೆ? ನೋಡುವ ದೃಷ್ಟಿಯಲ್ಲಿ ಅವರ ಹತ್ರ ಪ್ರತಿಯೊಂದೂ ಇದೆ. ಒಳಗಿನ ಪ್ರಪಂಚದ ಅರಿವುಂಟಾ ನಮಗೆ? ಆ ವ್ಯಕ್ತಿಯ ಆಂತರಿಕ ಸ್ಥಿತಿಗತಿಗಳ ಅರಿವುಂಟಾ ನಮಗೆ? What is going on inside your mind? If it is as tumultuous as like a hurricane that is ravaging through a space, then how much, no matter how much you try to present a facade that everything is fine, you know within yourself that it is not fine. You're suffering internally. And eventually there is going to be that point of break and it all just bursts out. ಹಿಂಗಿದ್ದೋರು ಹಿಂಗೆಲ್ಲ ಆಡ್ಬಿಟ್ರು, ಹೀಗೆಲ್ಲ ಮಾತಾಡ್ಬಿಟ್ರು, ಹೀಗೆಲ್ಲ ನಡ್ಕೊಂಡ್ಬಿಟ್ರು ಅನ್ಕೊಂಡೇ ಇರ್ಲಿಲ್ಲ, ಹೀಗೂ ಉಂಟೆ. ಅದೊಂದು ಸೆಷನ್ ಆಗೋಗ್ಬಿಡುತ್ತೆ ಇವ್ರ ಟಿವಿ ಪ್ರೋಗ್ರಾಮ್. ಹೀಗೂ ಉಂಟೆ, ಹೀಗಿದ್ದವ್ರು ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನ ನಾನು ಒಳಗಡೆ ನೆಮ್ಮದಿಯಿಂದ ಇದ್ದೀನಿ, ಆದ್ರೆ ಆ ನೆಮ್ಮದಿಗೋಸ್ಕರ ನಾ ಏನ್ ಮಾಡ್ತಾ ಇದ್ದೀನಿ? ಇಡೀ ಜಗತ್ತನ್ನೆಲ್ಲ ಕೋಲಾಹಲ ಮಾಡಿ ಇಡ್ತಾ ಇರುವಂಥದ್ದು. ಎಲ್ಲರ ಮೇಲೆ ರೇಗಾಡಿ, ಕೂಗಾಡಿ, ಕಿರ್ಚಾಡಿ. ಮನೆಯಲ್ಲಿ ಕೆಲಸ ಒಂದಷ್ಟು ಆಗ್ಬೇಕು ಅಂತಂದ್ರೆ ಇರೋ ಬರೋರೆಲ್ಲಾರು ಗಡಗಡ ಗಡಗಡ ನಡಗಿಸ್ಬಿಟ್ಟು ಕೆಲಸ ಮಾಡಿಸ್ಬಿಡುವಂಥದ್ದು. ಅವ್ರು ಒದ್ಲಾಡ್ಬಿಡ್ತಾರೆ, ನನಗ್ ಸದ್ಯ ನೆಮ್ಮದಿ ಆಯ್ತು, ಎಲ್ಲ ಕೆಲಸ ಆಯ್ತು, ನನಗಿವಾಗ ನೆಮ್ಮದಿ.
ಆದರೆ ಆ ನೆಮ್ಮದಿಗೆ ತೆತ್ತಂತಹ ಬೆಲೆ ಎಂಥದ್ದು. ನಮ್ಮ ವಾತಾವರಣವನ್ನ ಆ ರೀತಿ ಸಂಕ್ಷುಬ್ಧಗೊಳಿಸಿಬಿಟ್ಟು ಎಲ್ಲವನ್ನ ಏರ್ಪೇರ್ ಮಾಡಿಬಿಟ್ಟು ನನ್ನ ಅಂತರಂಗವನ್ನ ನಾನು ನೆಮ್ಮದಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದು ಕೂಡ, ಇಸ್ ದಟ್ ರಿಯಲಿ that sort of peace and equanimity that we want? Is that the true representation of inner peace? Internal solitude? ಅಂದರೆ ಈ ಅಂತರಂಗ ಬಹಿರಂಗ ಪ್ರಪಂಚಗಳು ಏನಿದೆ, ಬಾಹ್ಯ ಮತ್ತು ಆಂತರ್ಯದ ಪ್ರಪಂಚಗಳು ಏನಿದ್ದಾವೆ, ಇವೆರಡೂ ಕೂಡ ಪೂರಕವಾಗಿರಬೇಕು. ನನ್ನ ಒಳಗಿನ ನೆಮ್ಮದಿ ನನ್ನ ಸುತ್ತಮುತ್ತಲೂ ಕೂಡ ಪಸರಿಸುವಂಥದ್ದಾಗಿರಬೇಕು. ಅವ್ರ ಹತ್ರ ಹೋಗಿ ಸುಮ್ಮನೆ ಏನು ಮಾತಾಡ್ತೀರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ ಬಂದ್ರೆ ಸಾಕು, ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಕ್ಬಿಡುತ್ತೆ. ಎಷ್ಟು ಜನರ ಹತ್ರ ಆತರ ಅನ್ಸಿರೋದಿಲ್ಲ. ಏನು ಇಲ್ಲ ರೀ, ಅವ್ರು ಏನೂ ಮಾತಾಡೋದಿಲ್ಲ, ಸುಮ್ಮನೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಒಂದ್ ಕಪ್ ಕಾಫಿ ಕುಡ್ಕೊಂಡ್ ಬಂದೆ, ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯ್ತು. ಅವ್ರು ಏನು ನನ್ನ ತೊಂದ್ರೆನ ನಿಭಾಯಿಸ್ಲಿಲ್ಲ, ಅದನ್ನ ಸರಿ ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಎಂತದೂ ಇಲ್ಲ. ಹೋಗಿ ಅವ್ರ ಹತ್ರ ಒಂದಷ್ಟು ಕಷ್ಟ ಹೇಳ್ಕೊಂಡೆ. ಅವ್ರ ಕಷ್ಟ ಹೇಳ್ಕೊಳ್ಳೋದು ಬೇಡ, ಅವ್ರು ಏನೋ ಒಂದು ಮಾತಾಡಿದ್ರು ಆ ಮಾತನ್ನ ಕೇಳ್ಕೊಂಡ್ ಬಂದಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಇಂತಹ ಲಕ್ಷಣಗಳಿದಾವಲ್ಲ, ಆ ಅಂತರಂಗ ಬಹಿರಂಗವನ್ನ ಬೆಸೆದುಕೊಂಡಿರುವಂತಹ ಆ ಚೇತನಗಳ ಲಕ್ಷಣ. ಎಷ್ಟೆಷ್ಟು ಜನರ ಹತ್ರ ಹೋಗಿ ಉದ್ದಲಾಡ್ಬಿಟ್ಟಂತಹ ವಿವೇಕಾನಂದರು ಒಮ್ಮೆ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಕೂತ್ಕೊಂಡು ನೋಡಿದ ತಕ್ಷಣ ಎಷ್ಟು ನೆಮ್ಮದಿ ಬಂತು. ಹೌದು, ದೇವರನ್ನ ನಾನು ನೋಡಿದ್ದೀನಿ, ನಿನ್ನನ್ನ ನೋಡ್ತಿರೋ ಹಾಗೇನೆ ನಾನು ದೇವರನ್ನು ಕೂಡ ಕಂಡಿದ್ದೀನಿ ಅಂತ ಹೇಳುವಂತಹ ಆ ಸ್ಥೈರ್ಯ, ಆ ಕ್ಷಮತೆ, ಆ ಔದಾರ್ಯ ಅಂತರಂಗ ಬಹಿರಂಗಗಳ ಆ ಒಂದು ಮಿಲನದಿಂದ ಆಗುವಂಥದ್ದು. ಅದೇ ರೀತಿ ಆ ಜಗದ್ ವ್ಯವಸ್ಥೆ ಅದನ್ನ ತಂತಾನೇ ಅದನ್ನ ಗ್ರಹಿಸಿಕೊಂಡು ಅದರಿಂದಾಗಿ ಕ್ಷೋಭೆಗೊಳ್ಳದೆ ಮನಸ್ಸಿನ ನೆಮ್ಮದಿಯನ್ನ ಕಾಪಾಡಿಕೊಂಡಿರುವಂಥದ್ದಿದೆಯಲ್ಲ, ಆ ಕ್ಷಮತೆ. ಸೊ ಆ ಜೀವನ್ ಮುಕ್ತನಾದ ಆಗಬೇಕು ಅಂತ ಅಂದುಕೊಂಡಿರುವಂತವನಿಗೆ, whoever wants that aspect of, to get liberated here and now in this birth, there are these aspects of internal environment and external environment, and they go hand in hand. The impact of your inner peace should be felt around you. The impact of everything that is going on around you, if you look at it in the right perspective, should also give you internal peace. Or at the very least, not perturb you and disturb your inner environment. How do we achieve this? Is the question. ಕಾಯಕ ಇದಕ್ಕೆ ಒಂದು ಸಾಧನ. From external to internal. So there are two aspects, internal to external and external to internal. If I am on this path of self-discovery, self-knowledge, understanding who I am, what is my true essence,
And that true knowledge is what is going to give me that peace of mind, that undisturbed, unperturbable peace of mind, that equanimity. Then there are two aspects in which I can engage, from inner to outer, outer to inner. At a very gross level, ತುಂಬಾ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ, ಕಾಯಕ ಹೊರಗಡೆಯಿಂದ ನಮ್ಮನ್ನ ಒಳಮುಖವಾಗಿ ಮಾಡುವಂಥದ್ದು. ಯಾತಕ್ಕೋಸ್ಕರವಾಗಿ ನಾನು ಒಂದು ವೃತ್ತಿಯನ್ನ ಅವಲಂಬಿಸ್ತೇನೆ, ಕರ್ಮವನ್ನ ಮಾಡುವಂಥದ್ದು, ಆ ಕರ್ಮದ ಕರ್ತೃತ್ವ ಭೋಕ್ತೃತ್ವಗಳನ್ನ, the aspect of I am the one doing it and I am the one who is going to bear the fruits of this action, letting go and detaching yourself from that idea invariably brings you inwards. It makes you go on an internal journey of self-discovery. Jnana is an internal to external process. You go deep within to begin with, but the deeper and deeper you start going, it absolutely has to start manifesting in changes in your external interaction with the world, the constructs of how we perceive the world around us, how we interact with the world around us. Kayaka takes you from external to internal. Jnana takes you from internal to external. Eventually, they all ensure that you are going to achieve that equanimity, that peace of mind. ಕಾಯಕದಿಂದ ಜ್ಞಾನದ ಕಡೆಗೆ, ಜ್ಞಾನದಲ್ಲಿಯೇ ಪರಸಮಾಪ್ತಿ ಆಗುವಂಥದ್ದು ಹಾಗೆ ಆಗುತ್ತೆ. ಕಾಯಕವನ್ನ ಸರಿಯಾದ ರೀತಿಯಲ್ಲಿ ನಾವು ಅದರ ವಿನಿಯೋಗವನ್ನ, ಅದರಲ್ಲಿ ತೊಡಗುವಿಕೆಯನ್ನ ನಾವು ಸರಿಯಾಗಿ ಮಾಡ್ಕೋತಾ ಹೋದ್ರೆ, ಕಾಯಕದಿಂದ ಜ್ಞಾನ, ಜ್ಞಾನದ ಮೂರ್ತ ಸ್ವರೂಪವಾಗಿ, ಜ್ಞಾನದ ಆಚರಣೆಯಾಗಿ ಕಾಯಕ. ಇವೆರಡೂ ಕೂಡ ಭಕ್ತಿಯಲ್ಲಿ ಮೇಳೈಸುವಂತಹದ್ದನ್ನು ಕೂಡ ನಾವು ನೋಡ್ತೇವೆ, ಕಾಣ್ತೇವೆ. ಅದು ಭಕ್ತಿಯ ಮಾತು ಬಂದಾಗ ಅಲ್ಲಿ ಆಗುವಂಥದ್ದು. ಸೊ ಇದಿಷ್ಟು ಒಂದು ಸ್ಥೂಲವಾಗಿ ನಾವು ಏನ್ ಮಾಡಿದ್ದೇವೆ, ಮತ್ತೆ ಕಾಯಕ ಯಾತಕ್ಕೋಸ್ಕರವಾಗಿ ಇಷ್ಟು ಮಹತ್ತರವಾದಂತಹದ್ದು ಅನ್ನುವ ಒಂದು ಪರಿಚಯಾತ್ಮಕವಾದಂತಹ ಇವತ್ತಿನ ಸರಣಿಯಲ್ಲಿ ಇದನ್ನ ಆದಷ್ಟು ಲಘುವಾಗಿನೇ ಇಟ್ಟಿರುವಂಥದ್ದು. ಐ ಕೆಪ್ಟ್ ಇಟ್ ಲೈಟ್ ಸೊ ದಟ್ write this session, I don't want to overwhelm. We just covered what we have done so far. What is the importance? Why is this perspective? What is the a very gross level perspective of kayaka ಅನ್ನುವಂಥದ್ದನ್ನ. ಬಟ್ ಇದಕ್ಕೆ ಆಬ್ವಿಯಸ್ಲಿ ಒಂದಷ್ಟು ವಚನಗಳನ್ನು ಕೂಡ ಇವತ್ತು ನೋಡುವಂಥದ್ದಾಗುತ್ತೆ. 3 ವಚನ ತಗೊಂಡಿದ್ದೇನೆ. ಸಂಖ್ಯೆಯಲ್ಲಿ ಕಮ್ಮಿ ಇದ್ದರೂ ಕೂಡ ಈ ಪ್ರತಿ ವಚನದಂತೆ ಆಳದಲ್ಲಿ, ಪ್ರಮಾಣದಲ್ಲಿ ಬೃಹತ್ತಾದಂತಹದ್ದು. ಅದರಲ್ಲೂ ಮೊದಲೆರಡು ವಚನಗಳನ್ನ ನಾನು ಸತ್ಯಕ್ಕನವರ ವಚನವನ್ನ, ಅಕ್ಕಮ್ಮನವರ ವಚನವನ್ನ ತಗೊಂಡಿದ್ದೇನೆ. ಯಾಕೆಂತಂದ್ರೆ ಅಕ್ಕಮ್ಮನವರು ಈ ನೇಮ, ಕಾಯಕ, ಆಚರಣೆಗಳನ್ನ ಕುರಿತಾದಂತಹ ಪ್ರಖರವಾದಂತಹ ಒಂದು ದೃಷ್ಟಿಯನ್ನ ಇರುವಂತದ್ದು. ಮತ್ತೆ 3ನೇದು ಚನ್ನಬಸವಣ್ಣನವರ ಒಂದು ವಚನವನ್ನ ಇಟ್ಟುಕೊಂಡಿದ್ದೇನೆ. ಮೊದಲು ಅಕ್ಕಮ್ಮನವರ ವಚನ. ಹಸಿ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ಭಕ್ತರ ಪಡುಗ ಪಾದತ್ರಾಣ ಪಹರಿ ಬಾಗಿಲು ಬೊಕ್ಕಸ ಬಿಯಗ ಮುಂತಾದ ಕಾಯಕವಂ ಮಾಡಿಕೊಂಡು ವ್ರತಕ್ಕೆ ಊಣವಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದೆ ಆ ಭಕ್ತನ ಅಂಗಳ ಅವಿಮುಕ್ತಿ ಕ್ಷೇತ್ರ
ಆತನ ಮನೆಯೇ ಆಚಾರವೇ ಪ್ರಾಣವಾದ ಅಮರೇಶ್ವರ ಲಿಂಗದಾಶ್ರಯ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಾಶ್ರಯ. ಏನನ್ನ ಹೇಳ್ತಿದ್ದಾರೆ ಇದರಲ್ಲಿ? ಯಾವುದೇ ಒಂದು ಕೆಲಸವನ್ನ ಮಾಡಿ ನಾವು ಆ ಸಾಮಾಜಿಕ ದೃಷ್ಟಿಯಿಂದ ನೋಡುವಾಗ ಇದಕ್ಕೆ ಇನ್ನ ಒಂದಷ್ಟು ಆಳದಲ್ಲಿ ಇದರ ಬಗ್ಗೆ ಚಿಂತನೆಯನ್ನ ಮಾಡುವುದಾಗುತ್ತೆ. ಕಾಯಕ ಮುಖ್ಯ, ಮಾಡುವುದು ಮುಖ್ಯ, ಕೆಲಸ ಮಾಡುವಂತಹದ್ದು ಮುಖ್ಯ. ಇದೇ ಆಗಿರ್ಬೇಕು, ಅದೇ ಆಗಿರ್ಬೇಕು, ಹೀಗೆ ಇರಬೇಕು ಅಂದ್ರೆ ಇದೇ ಕೆಲಸನೇ ನಾ ಮಾಡುವಂತಹದ್ದು. Everyone wants to become a software developer. Everyone has to be an engineer or a doctor. Otherwise, there is no purpose or meaning to life. That is not true. Meaning and purpose is something that we can bring to anything and everything that we can do. And we can also take them away from anything and everything that we are going to do. It's up to us. Can we find that meaning and purpose in what we are doing, how we are engaging? ಇದು ಬಹಳ ಮುಖ್ಯವಾಗಿರುವಂತಹ ಒಂದು ದೃಷ್ಟಿ. ಯಾವ ಕಾಲದಲ್ಲಿ ಈ ಕೆಲಸ ಮಾಡಿದ್ರೇನೆ ಉತ್ತಮ ಅಥವಾ ಈ ಕೆಲಸ ಮಾಡೋರೇನೆ ಉತ್ತಮ, ಅದು 12ನೇ ಶತಮಾನದ್ದೇ ಅಲ್ಲ, ಈಗಿನ ಶತಮಾನಕ್ಕೂ ಬನ್ನಿ ನೀವು. ಬ್ಯಾಂಕ್ ಕಂಪನೀಸ್ ಅಲ್ಲಿ ವರ್ಕ್ ಮಾಡೋರೇನೆ ಅತ್ಯುತ್ತಮರು, ಅತ್ಯುತ್ಕೃಷ್ಟ ಜನರು. ಅದರಲ್ಲೂ ಈ ಡೆವಲಪ್ಮೆಂಟ್ ಅಲ್ಲೇನೆ, ಈ ಸಾಫ್ಟ್ವೇರ್ ಅಲ್ಲೇನೆ, ಇಲ್ಲೇನೆ ಕಸ ಮುಸ್ರೆ ತೆಗೆದು ಅಲ್ಲೇನೆ ಎಲ್ಲ ಮಾಡ್ತಾ ಇದ್ದೋರೇನೆ ಪುಣ್ಯಾತ್ಮರು. ಬೇರೆ ಎಲ್ಲೋ ಬೇರೆ ಏನೋ ಕೆಲಸ ಮಾಡ್ಕೊಂಡು ಅದು ಅಯ್ಯೋ ಪಾಪ ಕನ್ನಡ ಮೇಷ್ಟ್ರ ಆಗ್ಬಿಟ್ರಂತೂ ನಾನ್ ಎಕ್ಸಿಸ್ಟೆಂಟ್. We have this mentality. We don't have to point fingers and say that ಅಯ್ಯೋ 12ನೇ ಶತಮಾನದಲ್ಲಿ ಹೀಗೆಲ್ಲ ಮಾಡ್ಬಿಡ್ತಾ ಇದ್ರು ಅಂತಂದು. ಫಾರ್ಮ್ ಚೇಂಜ್ ಆಗಿದೆ ಅಷ್ಟೇ. ಬರೇ ವೈದಿಕ ವೃತ್ತಿಯನ್ನ ಮಾಡ್ಕೊಂಡಿರುವಂತವ್ರೆ ಶ್ರೇಷ್ಠರು ಅಂತೆಲ್ಲ ಆಗಿನ ಕಾಲದಲ್ಲಿ ಇತ್ತು. ಈಗಿನ ಕಾಲಕ್ಕೆ ಎಲ್ರು ಸಾಫ್ಟ್ವೇರ್ ಇಂಜಿನಿಯರ್ಸು ಇಲ್ಲ ಡಾಕ್ಟರ್ಸು. ಅಲ್ಲೂ ಕೂಡ ಇಂಡಿಯಾನಲ್ಲಿ ಅಯ್ಯೋ ಸಾಫ್ಟ್ವೇರ್ ಸರ್ವಿಸ್ ಕಂಪನಿ, ನಾನ್ ಪ್ರಾಡಕ್ಟ್ ಕಂಪನಿ. ಇಂಡಿಯಾನಲ್ಲಿ ಇದ್ದಾನೆ, ಅಯ್ಯೋ ಇಂಡಿಯಾನಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರೋದು? ಕೊಯಂಬತ್ತೂರೋ ಮೈಸೂರೋ ಇನ್ನೊಂದೆಲ್ಲೋ ಅಂತಂದ್ರೆ ಸೆಕೆಂಡ್ ಟಿಯರ್ ಸಿಟಿ. ಐ ಲಿವ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲೂ HSR ಲೇಔಟ್ ಅಲ್ಲಿ ಸ್ವಂತದ ಮನೆ. So the gradation is a fundamental aspect of human mind. It's a construct of human mind because I want to feel very great about myself. I am better than you ಅಂತ ತೋರಿಸ್ಕೊಳ್ಬೇಕು. US ಅಲ್ಲಿ ಸ್ವಂತ ಮನೆ ಇಟ್ಕೊಂಡಿರೋ ಅಂತವ್ರು ಇಂಡಿಯಾನಲ್ಲಿ ಇರೋರ್ನ ನೋಡಿ ಅಂತಾರೆ. ಇಂಡಿಯಾನಲ್ಲಿ ಬೆಂಗಳೂರಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಸಿಟಿನಲ್ಲಿ ಸ್ವಂತ ಮನೆ ಇಟ್ಕೊಂಡಿರುವಂತವ್ರು ಕೊಯಂಬತ್ತೂರಲ್ಲೋ ಇನ್ನೊಂದು ಯಾವ್ದೋ ಸೆಕೆಂಡ್ ಥರ್ಡ್ ಟಿಯರ್ ಸಿಟಿನಲ್ಲೋ ಇರುವಂತವ್ರನ್ನ ನೋಡ್ಕೊಂಡು ಅಂತಾರೆ. ನಾನ್ ಡೆವಲಪರು, ಇವ್ರು ಟೆಸ್ಟರು. I am a manager, you are a team lead. I am a CEO, you are someone else. At every level, we bring gradation. What are we talking about? What was happening in 12th century? We do that even now. And we feel so good about it. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಮಾಡ್ತಿದ್ರಂತೆ. ಚೀ 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 ಚೀ. ಹಸಿ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ವಾಟ್ ಎವರ್ ಯು ಡೂ ಯು ಫೈಂಡ್ ಮೀನಿಂಗ್ ಅಂಡ್ ಪರ್ಪಸ್ ಇನ್ ದಟ್? The true meaning and purpose is how you view it and your contributions from it. Kayaka gives that purpose.
perspective of meaning and purpose to what you do. It gives the principles and mechanisms of how to evaluate the meaning and purpose. It's not for someone else. It is not for something external of you. It is for you internally to assess, am I having meaning and purpose in what I'm doing? And it doesn't have to be a profession, a quote unquote set profession. ಮಕ್ಕಳನ್ನ ಬೆಳೆಸಿ ಅಥವಾ ಮನೆಯಲ್ಲಿ ಅಡಿಗೆ ಮಾಡೋದಾಗ್ಲಿ, ಕೆಲಸ ಮಾಡೋದಾಗ್ಲಿ, ಮನೆ ಕೆಲಸದವಳಿಂದ ಹಿಡಿದು ರಾಜ್ಯಭಾರ ಮಾಡತಕ್ಕಂತಹ ಒಂದು ಉನ್ನತ ಹುದ್ದೆಯ ತನಕ ಕೂಡ ಪ್ರತಿಯೊಂದರಲ್ಲಿಯೂ ಕೂಡ ಅಪ್ಲೈ ಆಗುವಂಥದ್ದು ಮೀನಿಂಗ್ ಅಂಡ್ ಪರ್ಪಸ್, ದ ಪರ್ಸ್ಪೆಕ್ಟಿವ್ ಆಫ್ ಮೀನಿಂಗ್ ಅಂಡ್ ಪರ್ಪಸ್. And the dimensions for that is presented in Kayaka. ಯಾವುದೇ ಕೆಲಸವನ್ನ ನೀವು ಕೈಗೊಂಡರೂ ಕೂಡ, ಯಾವ ವೃತ್ತಿಯನ್ನ ಕೈಗೊಂಡರೂ ಕೂಡ ಅದು ಕಾಯಕವಾಗಿ ಆ ಕಾಯಕವ ಮಾಡಿ ಭಕ್ತರ ಪಡುಗ, ಪಾದತ್ರಾಣ, ಪಹರಿ, ಬಾಗಿಲು, ಬೊಕ್ಕಸ, ಬಿಯಗ ಮುಂತಾದ ಕಾಯಕವನ್ನು ಮಾಡಿಕೊಂಡು ಬರೇ ಹಸಿ ಏನು ಕತ್ತಿ, ಯುದ್ಧವನ್ನ ಕತ್ತಿಯನ್ನ ಇಟ್ಟುಕೊಂಡು ಮಾಡುವಂತದ್ದು ಕ್ಷತ್ರಿಯನಾಗಿಯ, ಮಸಿ ಕೃಷಿ, ವಾಣಿಜ್ಯ, ವೈಶ್ಯ, ಶೂದ್ರ, ಕ್ಷತ್ರಿಯ, ಬ್ರಾಹ್ಮಣ, ಯಾವುದೇ ಒಂದು ಕೆಲಸವಾಗಲಿ ಯಾವುದನ್ನಾದ್ರೂ ತಗೊಂಡು ಮಾಡಿ ಆ ಕಾಲದಲ್ಲಿ ಅದು ಕಾಯಕವಾಗಿ ಮಾಡಿ ಅದರ ಜೊತೆಗೆ ಅಂತರಂಗದ ಭಾವ ಎಂಥದ್ದು, ಭಕ್ತರ ಪಡುಗ, ಪಾದತ್ರಾಣ, ಪಹರಿ, ಬಾಗಿಲು, ಬೊಕ್ಕಸ, ಬಿಯಗ ಮುಂತಾದ ಕಾಯಕವನ್ನು ಮಾಡಿಕೊಂಡು with full servitude, with an aspect of service, completely dedicating yourself. ಭಕ್ತರು, ಸಜ್ಜನರ ಪಡುಗ ಅಂತಂದ್ರೆ ಏನು? ಇಟ್ಸ್ ಬೇಸಿಕಲಿ ಸ್ಪಿಟೂನ್. ಹಿಂದೆ ಎಲ್ಲ ಈ ಜರದ ಇದು ಎಲೆ ಅಡಿಕೆ ಹಾಕೊಂಡು ಅದನ್ನು ಉಗಿಲಿಕ್ಕೆ ಮಹಾರಾಜರೆಲ್ಲ ಇದ್ರು ಅಂತಂದ್ರೆ ಅದನ್ನ ಉಗಿಲಿಕ್ಕೆ ಆ ಒಂದು ಬಟ್ಲಿತ್ತಲ್ಲ, ಅದನ್ನ ಹಿಡ್ಕೊಂಡ್ ಬರ್ಲಿಕ್ಕೆ ಒಬ್ಬ ಸೇವಕ ಇರುವಂತದ್ದು. ಅವ್ರ ಚಪ್ಪಲಿ ತಗೊಂಡ್ಬರ್ಲಿಕ್ಕೆ, ಅವರ ಕಾವಲು ಕಾಯ್ಲಿಕ್ಕೆ, ಅವ್ರ ಬಾಗಿಲು ಕಾಯ್ಲಿಕ್ಕೆ, ಅವರನ್ನ ಕಾವಲು ಕಾಯೋದಲ್ಲ, ಅವ್ರ ಮನೆಯ ಬಾಗಿಲನ್ನ ಕಾವಲು ಕಾಯುವಂಥದ್ದು, ಅವರ ಬೊಕ್ಕಸವನ್ನ ಕಾಯುವಂಥದ್ದು, ಆ ಬೊಕ್ಕಸಕ್ಕಿರುವಂತಹ ಬೀಗದ ಕೀಲಿ ಕೈಗಳು ಯಾವಿದಾವೆ ಅವುಗಳನ್ನ ಕಾಯುವಂಥದ್ದು. ಯಾವುದನ್ನೇ ಮಾಡಿ ಸರ್ವ್ ಸರ್ವ್ ಸರ್ವ್. Do it with an attitude of service. ಯಾತಕ್ಕೋಸ್ಕರವಾಗಿ ಆ ಒಂದರಿಂದ ಬಂದಿರತಕ್ಕಂಥದ್ದನ್ನ ಯಾವ ಆ ಕಾಯಕಕ್ಕೆ ಬಂದಂತಹ ಒಂದು ಸಂಭಾವನೆ ಏನುಂಟು ಅದು ವ್ರತಕ್ಕೆ ಊಣವಿಲ್ಲದೆ, ಮಾಡುವ ಕೃತ್ಯಕ್ಕೆ ಕಡೆಯಾಗದೆ. ಆ ವ್ರತ ಯಾವುದು? ದಾಸೋಹ, ಸದ್ವಿನಿಯೋಗ ಮಾಡುವಂಥದ್ದು. ಯಾವುದೇ ವಾಟ್ ಎವರ್ ಐ ಆಮ್ ಗೆಟಿಂಗ್, ಆಮ್ ಐ ಯುಟಿಲೈಸಿಂಗ್ ಇಟ್ ಇನ್ ದ ರೈಟ್ ವೇ ಟು ಬೆನಿಫಿಟ್ ಎವ್ರಿಥಿಂಗ್ ಅರೌಂಡ್ ಮೀ? Not with an attitude of someone who is better than the rest and therefore I'm going to give. Not with an attitude that, you know, I am the giver, you are the receiver. But with an attitude that I am actually serving you. Because none of this is mine. I am a mere custodian of all of this. I am using this to serve you. ಆ ವ್ರತಕ್ಕೆ ಊಣವಿಲ್ಲದೆ, ಮಾಡುವ ಕೃತ್ಯಕ್ಕೆ ಕಡೆಯಾಗದೆ, ನಾಟ್ ಕಾಂಪ್ರಮೈಸಿಂಗ್ ಆನ್ ದ ಕ್ವಾಲಿಟಿ ಆಫ್ ದ ವರ್ಕ್. ಅಯ್ಯೋ ನನ್ಗೆ ಇವತ್ತಿಗೆ ಇಷ್ಟೇ ಬೇಕು, ಐ ಆಮ್ ಗೆಟಿಂಗ್ ಪೇಡ್ $70 per hour. For me to live that day, $140 is enough. So I'm going to work for only 2 hours. And that is enough. I might even end up billing for 8 hours. We do that a lot, especially when we were working for cognitive. I'll not take any names.
ಸರ್ವಿಸ್ ಕಂಪನಿ, ಸಾಫ್ಟ್ವೇರ್ ಸರ್ವಿಸ್ ಕಂಪನೀಸ್ ನಲ್ಲಂತೂ ಯಪ್ಪ ಪ್ರಾಫಿಟ್ ಮಾರ್ಜಿನ್ ಇಟ್ಕೋಬೇಕು, 2 ಗಂಟೆ ಕೆಲಸ ಮಾಡೋದು, 8 ಗಂಟೆ ಬಿಲ್ ಹಾಕೋದು. ಮಾಡುವ ಕೃತ್ಯಕ್ಕೆ ಕಡೆಯಾಗದೆ ಚೌಕಾಸಿ ಮಾಡುವಂಥದ್ದಲ್ಲ. ದ ಕ್ವಾಲಿಟಿ, ಯೋರ್ ಡೆಡಿಕೇಶನ್ ಅಂಡ್ ಯೋರ್ ethics of your work, there is no compromise. And despite that exemplary quality, if whatever has been given to me, I am not going to treat it with ownership, but I am going to treat it with service, and first again put that back into the society, and whatever remains is what I am going to consume for that particular need that I have. ಈಗೆಲ್ಲ ಎದ್ದೆದ್ದು ಜಿಗಿದು ಕುಣಿದು ಮಿನಿಮಲಿಸಂ ಅಂತೆಲ್ಲ ಹಾರಾಡ್ತಾರೆ, which is great. At least, like, these are all things that keep emerging again and again and again and again. But that cyclicality is what we have to notice. That this minimalism is what they have been talking about. These values are what have been re-emphasized again and again and again at every point in human development. ಇರುವಂಥದ್ರಲ್ಲಿ ನೆಮ್ಮದಿಯನ್ನ ಕಾಣುವಂಥದ್ದು, ಹಾಗೆ ನಡೆಕೊಳ್ಳುವಂತಹ ಆ ಭಕ್ತನ ಅಂಗಳ ಅವಿಮುಕ್ತ ಕ್ಷೇತ್ರ, ಅದೇ ಕಾಶಿ, ಅಲ್ಲಿಯೇ ಶಿವ ಇರುವಂಥದ್ದು. ಆ ಭಕ್ತನ ಅಂಗಳದಲ್ಲಿ, ಆ ಭಕ್ತನಲ್ಲಿಯೇ, ಆ ಭಕ್ತನ ಒಳಗಡೆನೆ ಅಲ್ಲಿ ಶಿವ ಇದ್ದಾನೆ. ಎಲ್ಲಿ ಶಿವನಿದ್ದಾನೋ ಅಲ್ಲಿ ಎಲ್ಲವೂ ಮಂಗಳವಾಗಿರುವಂಥದ್ದಿದ್ದೇ ಇದೆ. ಶಿವನೇ ಮಂಗಳ ಅಂತಂದ್ರೆ ಆ ಭಕ್ತ ಮಾಡತಕ್ಕಂತಹ ಕೆಲಸವೆಲ್ಲವೂ ಮಂಗಳ. ಅವನ ಆವರಣವೇ ಕೈಲಾಸ. ಅಲ್ಲಿ ಹೋಗಿ ಇದ್ದು ಬಂದ್ರೆ ಎಷ್ಟು ನೆಮ್ಮದಿ ಆಗತ್ತೆ, ಅವನ ಮಾತು ಕೇಳಿದ್ರೆ ಎಷ್ಟು ನೆಮ್ಮದಿ ಆಗತ್ತೆ, ನೋಡಿದ್ರೆ ಎಷ್ಟು ಸಂತೋಷ ಆಗತ್ತೆ, ನೋಡಿದ್ರೆ ಎಷ್ಟು ನೆಮ್ಮದಿ ಸಿಗತ್ತೆ. ಏನು ಪುಣ್ಯಾತ್ಮರು ಅಂತಂದ್ರೆ ಇನ್ನೇನು ಅಲ್ಲ, 4 ಜನಕ್ಕೆ ನೆಮ್ಮದಿ ಕೊಟ್ರ, ಸಂತೋಷ ಕೊಟ್ರ, ಸಾಕಾದ್ರೂ ಅವನ ಹತ್ರ ಹೋದ್ನೋ ಮಾರಾಯ ಅಂತ ಅನ್ನಿಸ್ಲಿಲ್ವಾ? ಹೋದ ಸದ್ಯ ಪಿಶಾಚಿ ಅಂತ ಅನ್ನಿಸ್ಲಿಲ್ವಾ? ಯಾವಾಗ ಬಾಯಿ ಮುಚ್ಕೋತಾನೋ ಅಂತ ಅನ್ಕೋತಿದ್ದೆ ಅಂತ ಅನ್ನಿಸ್ಲಿಲ್ವಾ? ಆ ನೆಮ್ಮದಿಯನ್ನ ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬಹುದಾ? ಆತನ ಮನೆಯೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಆಶ್ರಯ. ಆ ಶಿವನಿಗೂ ಕೂಡ ಆಶ್ರಯವನ್ನ ಕೊಡತಕ್ಕಂತಹ ಮನೆ, ಇಂತಹ ಭಕ್ತರಿರುವಂತಹ ಮನೆ, ಅಲ್ಲಿ ಶಿವ ಬಂದಿರ್ಲಿಕ್ಕೆ ಇಷ್ಟಪಡ್ತಾನೆ. ಅದೇ ಶಿವನ ಆವಾಸ ಸ್ಥಾನ. ಇನ್ನು ಈ ವ್ರತವನ್ನೇ ನಾವು ತಗೊಳ್ಕೊಳ್ಳೋ ಹಾಗಿತ್ತು ಅಂತಂದ್ರೆ, ಈ ವ್ರತ ಯಾತಕ್ಕೋಸ್ಕರವಾಗಿ, ಯಾಕೆ ಬೇಕು? ಕಾಯಕವನ್ನ ಯಾತಕ್ಕೋಸ್ಕರವಾಗಿ ಮಾಡಬೇಕು? ಅಕ್ಕಮ್ಮನವರ ಈ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿರುವಂಥದ್ದು. ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಮೆಣಸು, ಅಡಕೆ, ಫಲ, ರಸ, ದ್ರವ್ಯ ಮುಂತಾದ ದ್ರವ್ಯಕ್ಕೆ ವ್ರತವೋ? ಮುಟ್ಟುವ, ತಟ್ಟುವ, ಸೋಂಕುವ ಚಿತ್ತಕ್ಕೆ ವ್ರತವೋ? ವ್ರತ ಅಂತ ಮಾಡ್ಬೇಕಾಗಿರುವಂತದ್ದು ಯಾವುದಕ್ಕೋಸ್ಕರವಾಗಿ? ಇವು ಬಾಹ್ಯದಲ್ಲಿ ಮಾಡುವ ಸೌಕರ್ಯವಲ್ಲದೆ ವ್ರತಕ್ಕೆ ಸಲ್ಲ. ವ್ರತವಾಗುವುದೆಂದಡೆ ತನ್ನಯ ಸ್ವಪ್ನದಲ್ಲಿ ತನಗಲ್ಲದುದ ಕಂಡಡೆ, ತಾ ಮುಟ್ಟಿದಡೆ, ತಾ ಕೊಳ್ಳದುದ ಕೊಂಡಡೆ, ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂಬಿಟ್ಟು ನಿಂದುದು ವ್ರತ. ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆಗೊಡಲಾಗದೆ ಮಾಡಿಕೊಂಡ ನೇಮಕ್ಕೆ ಕೇಡು ಬಂದಲ್ಲಿ ಆ ಅಂಗಕ್ಕೆ ಓಸರಿಸದೆ ನಿಂದುದು ಆಚಾರ.
ಇಂತಿ ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ. ಇಂತಿ ಉಭಯ ಸಿದ್ಧವಾಗಿ ನಡೆಯುವುದೇ ವ್ರತ ಆಚಾರ. ಇಂತಿವನರಿದು ಮರೆದಲ್ಲಿ ತಾ ಮಾಡಿಕೊಂಡ ಕುತ್ತಕ್ಕೆ ಹಾಡಿ ಮದ್ದ ನರೆದಂತೆ. ಜಗಕ್ಕೆ ಭಕ್ತನಾಗಿ ಆತ್ಮಂಗೆ ಅನುಸರಣೆಯಾದಲ್ಲಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಸಲ್ಲದನೆ. ಕಾಯಕವನ್ನ ಒಂದು ವ್ರತವಾಗಿಟ್ಟುಕೊಂಡು, ಯಾವುದೇ ಒಂದು ಕಾಯಕ ಅಂತಷ್ಟೇ ಅಲ್ಲ, ಒಂದು ವ್ರತ ಅಂತ ಮಾಡೋ ಹಾಗಿತ್ತು ಅಂದ್ರೆ, ವ್ರತ ಅಂತಂದ್ರೆ ಏನು? ನಾನು ಒಂದು ಕೆಲಸವನ್ನ ಕೈಗೊಳ್ತೇನೆ. ಅದು ಪೂಜೆ ಆಗಿರಬಹುದು. ನಾರ್ಮಲ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ ವ್ರತ ಅಂದ ತಕ್ಷಣ ನಮಗ್ ಮೊದಲು ಮನಸ್ಸಿಗೆ ಬರುವಂತದ್ದೇನು, ಯಾವುದೋ ವರಸಿದ್ಧಿ ವಿನಾಯಕ ವ್ರತನೋ, ಸತ್ಯನಾರಾಯಣ ಪೂಜೆನೋ, ಮತ್ತೊಂದೋ ಇನ್ನೊಂದೋ, ಈ ರೀತಿನೇ ನಾವು ವ್ರತಗಳನ್ನ ನೋಡುವಂಥದ್ದು. ಆದರೆ ಮೂಲತಃ ವ್ರತ ಅಂತಂದ್ರೆ ಬರೀ ಅಷ್ಟಕ್ಕೆ ಸೀಮಿತಾರ್ಥದಲ್ಲಿ ಇರುವಂತದ್ದಲ್ಲ. ವ್ರತ is anything that you do, you undertake with dedication. ಅದಕ್ಕೋಸ್ಕರವಾಗಿ ಏನು ಸಂಕಲ್ಪ ಅಂತ ಹೇಳ್ತಾರೆ. ಯಾಕೆ? you determine, you say that I am going to undertake this. It is a resolution. ನ್ಯೂ ಇಯರ್ ರೆಸಲ್ಯೂಷನ್ ಮಾಡ್ಕೊಳ್ಳೋ ಹಾಗೆ. ನ್ಯೂ ಇಯರ್ ರೆಸಲ್ಯೂಷನ್ ಅಂದ ತಕ್ಷಣ ಓಕೆ ಅಂದ್ಬಿಡ್ತೇವೆ. ವ್ರತ ಅಂತಿದ್ದ ಹಾಗೇನೆ ವ್ರತಾನ ಏನಿಲ್ಲ. ಇಟ್ಸ್ ಜಸ್ಟ್ ದಾಟ್ ಈ ವರ್ಷ ನಾನು ಹೀಗಿರ್ತೇನೆ ಅಂತಂದ್ರೆ ನನಗೆ ಈ ವರ್ಷಕ್ಕೆ ವ್ಯಾಯಾಮ ಮಾಡುವಂತದ್ದು ಒಂದು ವ್ರತ ಆಗಿದೆ. ಸೊ ಹೊಸ ವರ್ಷದಲ್ಲಿ January 1 ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಪ್ಪ, ಮೊದಲನೆಯ ದಿನ ಹಣೆ ಮುಟ್ಟಿ, ಎರಡನೆಯ ದಿನ ಕೈ ಮುಟ್ಟಿ, ಮೂರನೆಯ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಎಲ್ಲ ವ್ರತಗಳು ಅಷ್ಟೇನೆ. ಫಸ್ಟ್ ಮಂತ್ ಜಾನ್ವರಿನಲ್ಲಿ ಎದ್ದೆದ್ದು ಹೋಗ್ತಾ ಇರ್ತೇವೆ. ಕಮ್ ಮಾರ್ಚ್ ಎವ್ರಿಥಿಂಗ್ ಡಿಮಿನಿಷಿಂಗ್ ರಿಟರ್ನ್ಸ್. ವ್ರತ ಯಾತಕ್ಕಾಗಿ ಇರುವಂತದ್ದು? ನಮ್ಮ ಅಂತರಂಗದ ಆ ಸೈರಣೆಯನ್ನ ಬೆಳೆಸ್ಕೊಳ್ಳುವುದಕ್ಕಾಗಿ, ತಾಳ್ಮೆಯನ್ನ, ತಾಳುವಿಕೆಯನ್ನ, ಅಂತಸ್ಥಿಮಿತತೆಯನ್ನ, ಡಿಲೇಯಿಂಗ್ ದಟ್ ಗ್ರಾಟಿಫಿಕೇಶನ್ ಇದೆಯಲ್ಲ, ಟು ಸೇ ನೋ. ಶ್ರೇಯಸ್ಸು ಪ್ರೇಯಸ್ಸುಗಳಲ್ಲಿ ಪ್ರೇಯಸ್ಸಿನ ಕಡೆಗೇನೆ ಹರಿಯತಕ್ಕಂತಹ ಮನಸ್ಸನ್ನ ಒಂದು ಹಂತದ ತನಕ ಹತೋಟಿಗೆ ತಂದುಕೊಳ್ಳಬಹುದಾ? ಅದಕ್ಕೋಸ್ಕರವಾಗಿರುವಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟಿರುವಂಥದ್ದು ವ್ರತ. ಅಕ್ಕಿ, ಬೇಳೆ, ಬೆಲ್ಲ, ಉಪ್ಪು, ಮೆಣಸು, ಅಡಿಕೆ, ಫಲ, ರಸ, ದ್ರವ್ಯ ಮುಂತಾದ ದ್ರವ್ಯಕ್ಕೆ ವ್ರತವು. ಇದನ್ನೆಲ್ಲ ತಿಂತೀನಿ, ಇದನ್ನೆಲ್ಲ ಮಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವ್ರತ ಇಟ್ಕೋಬೇಕು. ಅದಕ್ಕೋಸ್ಕರ ಒಂದು ಸಮಾರಂಭಗಳನ್ನ ಇಟ್ಕೊಳ್ಬೇಕೆ? ಅಥವಾ ಮುಟ್ಟುವ, ತಟ್ಟುವ, ಸೋಂಕುವ ಚಿತ್ತಕ್ಕೆ ವ್ರತವೋ? ಹಾಗೆ ಮಾಡೋದ್ರಿಂದಾಗಿ ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮ ಉಂಟಾಗ್ತಾ ಇದೆ? ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಇಂಟರ್ನಲ್ ಎನ್ವೈರನ್ಮೆಂಟ್? ಆಮ್ ಐ ಗ್ರೋಯಿಂಗ್? ಆಮ್ ಐ ಎವಾಲ್ವಿಂಗ್? ಹೌ am I able to train myself? What is happening to my mind, my thoughts? ಕೇವಲ ಬಾಹ್ಯಾಚರಣೆಗಳಲ್ಲಿ ಅಥವಾ ಬಾಹ್ಯಾಡಂಬರಕ್ಕೆ ಅಂಟುಕೊಂಡು ಮಾಡುವಂತಹದ್ದು ಇವು ಬಾಹ್ಯದಲ್ಲಿ ಮಾಡುವ ಸೌಕರ್ಯವಲ್ಲದೆ ವ್ರತಕ್ಕೆ ಸಲ್ಲ. ದೇ ಆರ್ ನಾಟ್ ಅಪ್ರಾಪ್ರಿಯೇಟ್. If we don't indulge in it properly, if we don't engage in it with the right mindset, it is not going to lead to that inner purity. It is not going to lead to that inner equanimity. ಹಾಗಿದ್ದರೆ ವ್ರತವಾವುದು ಅದೆಂದಡೆ ವ್ರತವಾವುದೆಂದಡೆ ತನ್ನಯ ಸ್ವಪ್ನದಲ್ಲಿ ತನಗಲ್ಲದುದ ಕಂಡಡೆ, ತಾ ಮುಟ್ಟದುದ ಮುಟ್ಟಿದಡೆ, ತಾ ಕೊಳ್ಳದುದ ಕೊಂಡಡೆ. Anything that is not meant for you, whether it is money,
whether it is pleasure, whether it is property, even if you dream about it, disconnecting, disengaging, detaching, removing yourself even at that subtle form. ಕನಸಿನಲ್ಲಿಯೂ ಕೂಡ ಅದನ್ನ ಆಸೆ ಪಡೆದಿರುವಂಥದ್ದು, ಕನಸಿನಲ್ಲಿಯೂ ಕೂಡ ಅದಕ್ಕೆ ಒಂದು ಸಾಧ್ಯತೆ, ಅದನ್ನ ಪಡೆಯಬಹುದಾದಂತಹ ಒಂದು ಸಾಧ್ಯತೆ ಕಂಡು ಬಂದರೂ ಕೂಡ ರಿಮೂವಿಂಗ್ ಯೋರ್ ಸೆಲ್ಫ್ ಫ್ರಮ್ ದಟ್. ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂಬಿಟ್ಟು ನಿಂದುದು ವ್ರತ. That is the dedication, that is the amount of involvement you should have, and that is possible only when your internal and external is harmonized. That even in your dream, you are not going to imagine that I am going to go astray from this path. Not taking what is not yours, what doesn't come rightfully to you. And even what comes to you, you are going to first distribute it, and then you are going to take whatever remains with an attitude of prasada, with an attitude of a remnant, what remains after having given it in service. ಅದು ಸೂಕ್ಷ್ಮ ತನುವಿಗೆ ಸಂಬಂಧಪಟ್ಟಿತ್ತು ಅಂತಂದ್ರೆ, ಸ್ಥೂಲ ತನುವಿನಲ್ಲಿ ಏನ್ ಮಾಡುವಂಥದ್ದು, ಈ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆಗೊಡಲಾಗದೆ ಮಾಡಿಕೊಂಡ ನೇಮಕ್ಕೆ ಕೇಡು ಬಂದಲ್ಲಿ ಆ ಅಂಗಕ್ಕೆ ಓಸರಿಸದೆ ನಿಂದುದು ಆಚಾರ. If there comes a situation where you are being compelled to act against your values, the values that you have accepted, that you have chosen to dedicate yourself to, then remove yourself from that. Don't undertake it. It is extremely hard. ಮನಸ್ಸಿನಲ್ಲಿ ನಾ ಮಾಡ್ಕೊಂಡ್ಬಿಡ್ತೇನೆ, ಯಾಕೆಂದ್ರೆ ಮನಸ್ಸು ಯಾರಿಗೂ ಕಾಣಿಸುವಂತದ್ದಲ್ಲ, ಅದು ನನ್ನ ಒಳಗೆ ಸಂಬಂಧಪಟ್ಟಿರುವಂತದ್ದು. ಆದರೆ ಬರೀ ನಾನು ಮನಸ್ಸಿನಲ್ಲೇನೆ ಎಲ್ಲ ಮಾಡ್ಕೋತೀನಿ, ಹೊರಗಡೆ ಮಾತ್ರ ಐ ಆಮ್ ಗೋಯಿಂಗ್ ಟು ಬಿ ಲೈಕ್ ಓಕೆ ಅಂತಂದ್ರೆ, there again it is a dichotomy. And they always talk about harmonizing your internal and external worlds. So in that external body, this gross form of the body, if that has been put in a situation where you have to act against your value system, don't engage in it. Don't engage in that act. ಆ ಅಂಗಕ್ಕೆ ಓಸರಿಸದೆ ನಿಂದುದು ಆಚಾರ. ಲಿಟ್ರಲ್ ಮೀನಿಂಗ್ ತಗೊಂಡ್ಬಿಟ್ರೆ, ಡೋಂಟ್ ಕೇರ್ ಫಾರ್ ದಟ್ ಬಾಡಿ, ಗೆಟ್ ಔಟ್ ಆಫ್ ಇಟ್ ಅನ್ನೋ ರೀತಿನಲ್ಲಿ ಆಗೋಗುತ್ತೆ. ವಿ ವೋಂಟ್ ಗೋ ಟು ದಟ್ ಎಕ್ಸ್ಟ್ರೀಮ್. We are not talking in our day-to-day lives. It is not about going to that extreme. But ensuring that we always strive to harmonize that internal and external aspects. ಇಂತಿ ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ, ಇಂತಿ ಉಭಯ ಸಿದ್ಧವಾಗಿ ನಡೆಯುವುದೇ ವ್ರತಾಚಾರ. ಎರಡು ಜೊತೆಗೂಡಿ ಒಳಗೂ ಹೊರಗೂ. ದಿಸ್ ಇಸ್ ವೆರಿ, ಯಾಕೆಂದ್ರೆ ಕಾಯಕ ಬಹಿರ್ ಅಭಿವ್ಯಕ್ತಿ ಆಯ್ತು ಅಂತಂದ್ರೆ, ಬಾಹ್ಯ ಅಭಿವ್ಯಕ್ತಿ ಆಯ್ತು ಅಂತಂದ್ರೆ, ಅದು ಕಾಯಕವಾಗಬೇಕಾದರೆ ಅಂತರಂಗದಲ್ಲಿಯೂ ಕೂಡ ಅದು ವ್ಯಕ್ತವಾಗಿರಬೇಕು, ಅಂತರಂಗದಲ್ಲಿ ಸ್ಫುಟವಾಗಿರಬೇಕು. ಅಂತರಂಗದಲ್ಲಿ ಸ್ಫುಟವಾಗಿರದೆ ನಾನು ಬಾಹ್ಯದಲ್ಲಿ ಕೇವಲ ಆಚರಣೆಯ ಮುಖಾಂತರ ನಡೆಸ್ತಿದ್ದೀನಿ ಅಂತಂದ್ರೆ, ಇಟ್ ಇಸ್ ನಾಟ್ ಕಂಪ್ಲೀಟ್. It is not kayaka. You're doing good work. No discounting that at all. But that good work, if it causes you suffering inside your mind, saying that ayyo na yakadu idanna tagonno,
ನಾನು ಒಬ್ಬನೇನ ಇಷ್ಟೆಲ್ಲ ದಾನ ಧರ್ಮ ಮಾಡ್ಬೇಕಾಗಿರುವಂತದ್ದು, ಅವ್ನ್ ಮಾತ್ರ ಇಷ್ಟು ಮಜಾ ಮಾಡ್ಕೊಂಡಿದ್ದಾನೆ, ಅವ್ನ್ ಮಾತ್ರ ಅಷ್ಟು ಇದ್ ಮಾಡ್ಕೊಂಡಿದ್ದಾನೆ, ಅವ್ಳು ಮಾತ್ರ ಅಷ್ಟೊಂದೆಲ್ಲ ಎಂಜಾಯ್ ಮಾಡ್ತಾರೆ. ಅದು ಬಂತ ಅಲ್ಲಿ ಡಿಸ್ಕನೆಕ್ಟ್ ಆಗೋಗಿದೆ. ದಟ್ ಮೀನ್ಸ್ ದೇರ್ ಇಸ್ ನೋ ಹಾರ್ಮನೈಸೇಷನ್. ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ, ಇಂತಿ ಉಭಯ ಸಿದ್ಧವಾಗಿ ನಡೆಯುವುದೇ ವ್ರತಾಚಾರ. ಇಂತಿವನ ಅರಿದು ಮರೆದಲ್ಲಿ ತಾ ಮಾಡಿಕೊಂಡ ಕುತ್ತಕ್ಕೆ ಹಾಡಿ ಮದ್ದ ನೆರದಂತೆ. ನಿನ್ನ ಜೀವಕ್ಕೆ ನೀನೇ ವಿಷ ಹಾಕೊಳ್ಳೋ ಹಾಗೆ. ಯು ಆರ್ ಡೆಸ್ಟ್ರಾಯಿಂಗ್ ಯೋರ್ ಸೆಲ್ಫ್ ಬಿಕಾಸ್ ದಟ್ puzzle creates a lot of internal dissonance, cognitive dissonance. When there is that clash of values that happens between what I say and what I do, what I think and what I talk, what I think and what I do, what I say and what I do, all of that, if they are all different, disparate things, it leads to dissonance. How are you going to be at peace? You're fundamentally dying slowly. It's like consuming slow poison. So always we have to harmonize. ಜಗಕ್ಕೆ ಭಕ್ತನಾಗಿ ಆತ್ಮಂಗೆ ಅನುಸರಣೆಯಾದಲ್ಲಿ ಆಚಾರವೇ ಪ್ರಾಣವಾದ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಸಲ್ಲದ ನಿಯಮ. ಜಗಕ್ಕೆ ಭಕ್ತನಾಗಿ I am still involved in all worldly aspects. Not in the sense that, you have to disengage from the world, but I'm still involved in the worldly sensual aspects, the pleasures, the name, the fame, the title, the money, the property, everything. Yake ಬೇಕು 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 ಯಾವುದಕ್ಕೂ ದಾಸೋಹ ವಿಚಾರ ಬಂದಾಗ ಹೇಳ್ತಾನೆ. ದಾಸೋಹದಲ್ಲಿ ಎಸ್ಪೆಷಲಿ ತುಂಬಾ ಜನ ಯಾವಾಗ್ಲೂ ದಾಸೋಹನ ಈಕ್ವೇಟ್ ಮಾಡ್ಕೊಳ್ಳೋದು ಯಾವುದಕ್ಕೆ? ಊಟಕ್ಕೆ. ಅನ್ನದಾಸೋಹ, ಅಷ್ಟು ದಾಸೋಹ ಮಾಡಿದ್ವಿ, ಇಷ್ಟು ಅನ್ನದಾಸೋಹ ಅಂತ. ಯಾಕೆ? there is a purpose, no? At one point you can be sure that the person is going to say ಸಾಕು, ಹೊಟ್ಟೆ ತುಂಬಿದೆ ಅಂತ. ನೀವು ದುಡ್ಡು ಕೊಡೋದಾಗ್ಲಿ, ಪ್ರಾಪರ್ಟಿ ತೆಕ್ಕೊಡೋದಾಗ್ಲಿ, ಒಡವೆ ತೆಕ್ಕೊಡೋದಾಗ್ಲಿ, ಸೀರೆಗಳು ತೆಕ್ಕೊಡೋದಾಗ್ಲಿ, ಪ್ಯಾಂಟ್ ಶರ್ಟ್ಗಳು ತೆಕ್ಕೊಡೋದಾಗ್ಲಿ, hoarding ಅಲ್ಲಿ there is no point when someone is going to say enough. ಇದಿದೆಯಾ, ಇದು ಲೇಟೆಸ್ಟ್ ಮಾಡೆಲ್, ಓಕೆ, ಇದನ್ನ ಕೊಟ್ಬಿಟ್ಟು ಆ ಲೇಟೆಸ್ಟ್ ಮಾಡೆಲ್ ತಗೊಳ್ಳೋಣ. ಇನ್ನೊಂದು ಯಾವ್ದೋ ಬಂದಿದ್ಯಾ, ಅದನ್ನ ತಗೊಳ್ಳೋಣ. ಬೇಕು 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 ಅನ್ನೋದೇ ಆಗ್ತಾ ಇರತ್ತೆ ಹೊರತು ಹೊಟ್ಟೆ ತುಂಬಿದೆ ಸಾಕು ಅಂತ ಹೇಳೋದು ಊಟದಲ್ಲೇನೆ. ಅಟ್ಲೀಸ್ಟ್ ಆ ಹೊತ್ತಿಗಾದ್ರೂ, ಇನ್ನೊಂದು ಗಂಟೆನಲ್ಲಿ ಮತ್ತೆ ತಿನ್ನುವಂಥದ್ದಾಗುತ್ತೆ, ಆ ಹೊತ್ತಿಗಾದ್ರೂ ಆ ಒಂದು ಸಾಕು, ಐ ಆಮ್ ಡನ್ ಅನ್ನೋದು ಬರುತ್ತಲ್ಲ, ಬಾಯಿಂದ ಬರುತ್ತಲ್ಲ, ಪುಣ್ಯ. ಜಗಕ್ಕೆ ಭಕ್ತನಾಗಿ ಅಂತಂದ್ರೆ ಈ ಎಲ್ಲ ಆ ಬಾಹ್ಯಾಡಂಬರಗಳಿಗೆ ಭಕ್ತನಾಗಿ, ಕೇವಲ ಪ್ರೇಯಸ್ಸಿಗೆ ಭಕ್ತನಾಗಿ ಶ್ರೇಯಸ್ಸನ್ನ ಮಾತಾಡ್ತಾ ಇದ್ದರೆ, ಒಳಗೆ ಮಾತ್ರ ಶ್ರೇಯಸ್ಸು ಅಂತ ಜಪ ಮಾಡಿಕೊಂಡು ಹೊರಗಡೆ ಬರೇ ಪ್ರೇಯಸ್ಸಿನಲ್ಲಿಯೇ ಮುಳುಗಿದ್ದರೆ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಸಲ್ಲದ ನಿಯಮ. That sort of duality is not acceptable. ಹಾಗಿದ್ರೆ ಮಾಡುವಂಥದ್ದು ಹೇಗ್ ಮಾಡಬೇಕು, ಯಾಕೆ ಮಾಡಬೇಕು? ಮರ್ಮವರಿದು ಮಾಡುವಂಗೆ ಕರ್ಮವಿಲ್ಲ, ಹೆಮ್ಮೆಯಲ್ಲಿ ಮಾಡಿದವನ ವಿಧಿಯ ನೋಡ. ನನಗೆ ಏನದ್ರಿಂದ ಫಲ ಸಿಗುತ್ತೆ, ಎಷ್ಟು ಪ್ರಾಪರ್ಟಿ ಬರುತ್ತೆ, ಎಷ್ಟು ನೇಮ್ ಬರುತ್ತೆ, ಎಷ್ಟು ಫೇಮ್ ಬರುತ್ತೆ, ಎಷ್ಟು ಜನ ಆಹಾ ಓಹೋ ಅಂತೆಲ್ಲ ಕೊಂಡಾಡ್ತಾರೆ, ಅದಕ್ಕೋಸ್ಕರವಾಗಿನೇ ನಾ ಏನಾದ್ರೂ ಒಂದನ್ನ ಕೈಗೊಳ್ತೇನೆ ಅಂತಂದ್ರೆ ಈಗ ಆಹಾ ಅಂತಾರೆ, ನಾಳೆ ನಿಮಗಿಂತ ಚೆನ್ನಾಗಿ ಮಾಡುವಂತ ಬರ್ತಾನಲ್ಲ. If I am a millionaire, there is a billionaire. So I am going to look at him and I am going to feel terrible. Tesla launched a rocket. Now I am also going to.
someone else also will launch. Because you always feel inadequate. Inadequacy is fundamental aspect of human nature. In order to feel better about ourselves, we have to look at someone below us and feel better. Or it's equally as easy as that to become miserable, you just have to look at someone else who is better than you. ಅಷ್ಟೇ. ನಾನು ಯಾಕಾದ್ರೂ ಹೀಗ್ ಮಾಡಿದ್ನೋ, ಇದನ್ ಯಾಕೆ ತಗೊಂಡ್ನೋ, ಇದನ್ ಓದೋದ್ರ ಬದಲು ಅದನ್ನ ಓದಿದ್ದಿದ್ರೆ, ಜಾವಾ ಮಾಡೋದ್ರ ಬದಲು ಪೈಥಾನ್ ಮಾಡಿದ್ದಿದ್ರೆ, ಇನ್ನೊಂದೇನೋ ಮಾಡೋದು ಈ ಕಂಪನಿ ಬದಲು ಆ ಕಂಪನಿ ಜಾಯ್ನ್ ಆಗಿದ್ದಿದ್ರೆ, ಅವನ್ಗಷ್ಟು CTC ಅಂತೆ, ನನ್ಗೆ ಇಷ್ಟೇ ಬಂದಿದೆ, ನನಗೂ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಅವನಿಗೂ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಎಲ್ಲ ಶುರು ಆಗೋಗುತ್ತೆ. ಹೆಮ್ಮೆಯಲ್ಲಿ ಮಾಡಿದವನ ವಿಧಿಯ ನೋಡ. It takes just that second to destroy your internal equanimity. ಮರ್ಮವರಿದು ಮಾಡುವಂಗೆ ಕರ್ಮವಿಲ್ಲ. If you understand the true essence, and that is the message of ಕಾಯಕ. ಸಜ್ಜನ ಸದಾಚಾರ ವರಿದು ಮಾಡುವನು ಕೂಡಲ ಚೆನ್ನ ಸಂಗಯ್ಯನಲ್ಲಿ ನಮ್ಮ ಬಸವಣ್ಣ. ಒಳ್ಳೆಯದು ಏನು ಮಾಡಬೇಕು? ಸದಾಚಾರ. ಯಾರಿಗೋಸ್ಕರವಾಗಿ? ಸಜ್ಜನರಿಗಾಗಿ. ಆ ವಿವೇಕವನ್ನ ಇಟ್ಟುಕೊಂಡು ಮಾಡುವಂಥದ್ದು. How do we engage that sort of discernment to discern how am I going to engage in this work? For what purpose? To what end? How do I give meaning to what I do? How do I find purpose in what I am doing? To be able to provide that, who can do it? ಕೂಡಲ ಚೆನ್ನ ಸಂಗಯ್ಯನಲ್ಲಿ ನಮ್ಮ ಬಸವಣ್ಣ. ಇವಿಷ್ಟನ್ನ ನೋಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನ ಕಾಯಕವನ್ನ ಕುರಿತಾಗಿ ಒಂದಷ್ಟು ಚಿಂತನೆಯನ್ನ ನಾವು ನಡೆಸೋದಾಗತ್ತೆ. ಇವತ್ತಿನ ಸಂಚಿಕೆಗೆ ಇಲ್ಲಿಗೆ ನಿಲ್ಲಿಸೋದಾಗಿ. ಶರಣ. ಧನ್ಯವಾದಗಳು ಪ್ರವೀಣ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಸಂಚಿಕೆನ. ಸೊ ಮತ್ತೆ ಯಾರಿಗಾದ್ರೂ ಏನಾದ್ರೂ ಅಡಿಷನಲ್ ಕೇಳೋದಿತ್ತು ಅಂದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಹೇಳೋದಿತ್ತು ಅಂದ್ರೆ ಹೇಳ್ಬೋದು. ಇಲ್ಲ ಪ್ರವೀಣ್ ಅವರೇ, ಬಹಳ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್, ರಿಯಲಿ ಹೆಲ್ಪ್ಫುಲ್. ಥ್ಯಾಂಕ್ಸ್. ನಮಸ್ಕಾರ ಶ್ರೀಶೈಲ್ ಅವರೇ. ಶರಣಾರ್ಥಿ ಪ್ರವೀಣ್ ಅವರೇ. It's very refreshing to see you after long break. Yes, Happy New Year. Yeah, Happy New Year to you as well, Ray. And this is a kind of like a refreshing topic. You know, over a period of time, everything was kind of like little, kind of like martangagittu. It's refreshing. You are setting up the gear and the tone. And as the topic itself is a ಕಾಯಕದಿಂದಲೇ ಜೀವನ್ ಮುಕ್ತಿ. ಆಮೇಲೆ you very well laid down the foundation. Kayaka is the basis for the personal growth, professional growth, or spiritual growth. If you are very unstable with your kayaka, with your dual mind, it will not take you anywhere. So the kayaka is the importance, whether you're a king or a poor man or a washerman or a clothsman. That's what the Sharanas have emphasized more on the kayaka. So the kayaka is the foundation. That's what you lay down the good foundation. So let's build our spiritual empire on top of it. Looking forward to it. Yes. Thank you. ಇದು ಹೊಸದೊಂದು ವಚನಕಾರ್ತಿಯರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇಷ್ಟು ವಚನಗಳನ್ನ ಕೇಳಿದ್ದಿಲ್ಲ ಅಕ್ಕಮ್ಮನವರದ್ದು ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಥ್ಯಾಂಕ್ ಯು. ವೃತ್ತ ಆಮೇಲೆ ಆಚಾರದ ಮೇಲೆ ಬಹಳ ಚೆನ್ನಾಗಿ ಬರ್ದಲ್ರಿ ಅಕ್ಕಮ್ಮ ಅವ್ರದ್ದು. ಬಹಳ ಚೆನ್ನಾಗಿ ವಚನಗಳು ಆಚಾರದ ಬಗ್ಗೆ, ವೃತ್ತದ ಬಗ್ಗೆ. ಹೀಗೇನೆ ನಮ್ಮ ಕಾಯಕದಿಂದ ಜೀವನ್ ಮುಕ್ತಿ ನೆಕ್ಸ್ಟ್ ವೀಕ್ ಇಂದ ಕಂಟಿನ್ಯೂ ಆಗಿರುತ್ತೆ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆನೆ ಮುಗಿಸೋಣ. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿ.